ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿ ಪ್ರಸ್ತುತಪಡಿಸುವ ದ ಹಿಂದೂ ಕನ್ನಡ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ದಿನದ ದ ಹಿಂದೂ, ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಗಳ ಕೆಲವು ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನು ನಾವು ನೋಡೋಣ. ಈ ದಿನದ ಮೊದಲ ಆರ್ಟಿಕಲ್ ಬಂದು ಪ್ಯಾನಲ್ ಆನ್ ಪ್ರಿಸನ್ ಸೆಕ್ಯೂರಿಟಿ 5th in ಡಿಕೇಡ್. ನಮಗೆಲ್ಲ ತಿಳಿದಿರೋ ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ಪರಪ್ಪನ ಅಗ್ರಹಾರ ಏನಿದೆ, ನಮ್ಮ ಸೆಂಟ್ರಲ್ ಜೈಲ್ ಏನಿದೆ ಬೆಂಗಳೂರಿನಲ್ಲಿ, ಆ ಒಂದು ಜೈಲಿನಲ್ಲಿ ಕೈದಿಗಳು ಎಲ್ಲ ರೀತಿಯಾದ ಸೌಕರ್ಯಗಳನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂಥ ಒಂದು ವಿಡಿಯೋ ಜಾಲತಾಣಗಳಲ್ಲಿ ಓಡಾಡ್ತಾ ಇದೆ. ಸೊ ಏನು ಅಂತಂದರೆ, ಈಗ ಪ್ರಿಸನ್ ಅಂತ ಅಂದಾಗ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಬೇಕು. ಅಲ್ಲಿರುವಂತಹ ಕೈದಿಗಳಿಗೆ ಯಾವುದೇ ರೀತಿಯಾದ ಅಂದರೆ ಮೂಲ ಸೌಕರ್ಯಗಳು ದೊರಕಬೇಕು. ಬಟ್ ಹಂಗಂತ ಅಂದ್ಬಿಟ್ಟು ಲಕ್ಸುರಿಯಸ್ ಲೈಫನ್ನು ಅವರಲ್ಲಿ ಲೀಡ್ ಮಾಡ್ತಾ ಇರುವಂಥ ವಿಡಿಯೋಗಳನ್ನು ನಾವು ನೋಡಿದ್ವಿ. ಸೊ ಇದೇ ನಿಟ್ಟಿನಲ್ಲಿ ಸರ್ಕಾರ ಏನು ಮಾಡಿದೆ ಅಂತಂದರೆ, ಒಂದು ಹೊಸ ಕಮಿಟಿಯನ್ನು ಸೃಷ್ಟಿಸಿದೆ. ಏನಕ್ಕೆ ಈ ಕಮಿಟಿ ಅಂತಂದರೆ, ಜೈಲುಗಳಲ್ಲಿ ಯಾವ ರೀತಿಯಾದ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಬೇಕು ಅನ್ನೋದನ್ನು ಈ ಒಂದು ಕಮಿಟಿ ನಿರ್ಧಾರ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಕಮಿಟಿಯನ್ನು ಸ್ಥಾಪಿಸಿದ್ದಾರೆ. ಆದರೆ ಇದು ಮೊದಲ ಕಮಿಟಿ ಅಲ್ಲ. ಕರ್ನಾಟಕದಲ್ಲಿ ಈಗಾಗಲೇ ಕಳೆದ 10 ವರ್ಷದಲ್ಲಿ ನಾವು ನೋಡಿದ್ರೆ ಸುಮಾರು 4 ಕಮಿಟಿಗಳನ್ನು ಈಗಾಗಲೇ ಸ್ಥಾಪಿಸಿದ್ದಾರೆ. ಸೊ ಯಾವಾಗ ಈ ಒಂದು ಕಮಿಟಿಗಳನ್ನು ಸ್ಥಾಪಿಸಿದ್ದಾರೆ ಅಂದರೆ, ಮೊದಲನೇ ಕಮಿಟಿ ಬಂದು 2014ರಲ್ಲಿ ಸ್ಥಾಪಿಸಿರುವಂತಹ ಕಮಿಟಿ. ಈ ಕಮಿಟಿಯನ್ನು ಹೆಡ್ ಮಾಡಿದಂಥವರು ಫಾರ್ಮರ್ DGP ಆಗಿದ್ದಂಥ ಬಿಪಿನ್ ಗೋಪಾಲಕೃಷ್ಣ ಅವರು. ಈ ಒಂದು ಕಮಿಟಿಯ ಸ್ಥಾಪನೆಯ ಮುಖ್ಯ ರೀಸನ್ ಏನು ಅಂತ ಅಂದರೆ, ಸೀರಿಯಲ್ ಕಿಲ್ಲರ್ ಜೈಶಂಕರ್ ಅವರು ಎಸ್ಕೇಪ್ ಆಗಿದ್ದರು. ಅಂದರೆ ಪ್ರಿಸನ್ನಿಂದ ಆಚೆ ಬಂದಿದ್ದು, ಜೈಲಿನಿಂದ ಓಡೋಗಿದ್ದ ಕಾರಣ ಜೈಲಿನಲ್ಲಿ ಸೆಕ್ಯೂರಿಟಿ ಸರಿ ಇಲ್ಲ, ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದೆ ಅನ್ನುವಂಥ ಕಾರಣದಿಂದ ಯಾವ ರೀತಿಯಾಗಿ ಆ ಒಂದು ಸೆಕ್ಯೂರಿಟಿಯನ್ನು ಟೈಟ್ ಮಾಡಬೇಕು ಅಥವಾ ಸೆಕ್ಯೂರಿಟಿ ಹೆಚ್ಚಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ 2014ರಲ್ಲಿ ಈ ಕಮಿಟಿಯನ್ನು ಸ್ಥಾಪಿಸಿದರು. ಅದಾದ ನಂತರ 2017ರಲ್ಲಿ ಕೂಡ ಮತ್ತೊಂದು ಕಮಿಟಿಯನ್ನು ಸ್ಥಾಪಿಸ್ತಾರೆ. ಈ ಒಂದು ಕಮಿಟಿಯ ಹೆಡ್ ಬಂದು IAS ಆಫೀಸರ್ ವಿನಯ್ ಕುಮಾರ್ ಅವರಾಗಿದ್ದರು. ಇದು ಯಾವ ವಿಷಯಕ್ಕೆ ಅಂದರೆ, ಕೆ ಶಶಿಕಲಾ ಅವರೇನಿದ್ರು ಅವರಿಗೂ ಕೂಡ ಈ ಒಂದು ಏನಂತೀವಿ VIP ಟ್ರೀಟ್ಮೆಂಟನ್ನು ಜೈಲಲ್ಲಿ ಕೊಡ್ತಾ ಇದ್ದಾರೆ ಅನ್ನುವಂಥ ಯಾವಾಗ ಗೊತ್ತಾಯಿತು, ಆಗ ಈ ಒಂದು ಕಮಿಟಿಯನ್ನು ಸ್ಥಾಪಿಸಿದರು. ಈ ಒಂದು ಕಮಿಟಿ ಕೂಡ ಜೈಲಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಯಾವ ರೀತಿಯಾಗಿ ಟೈಟ್ ಮಾಡಬೇಕು ಅನ್ನೋ ಕುರಿತಾಗಿನ ಮಾತಾಡಿದೆ. ಅಂದರೆ ಹಲವಾರು ರೆಕಮೆಂಡೇಷನ್ಸನ್ನು ಕೊಟ್ಟಿತ್ತು. ಮತ್ತು ಈ ನೆಕ್ಸ್ಟ್ ಕಮಿಟಿ ಬಂದು 2022ರಲ್ಲಿ ಒಂದು ಕಮಿಟಿಯನ್ನು ಸ್ಥಾಪಿಸ್ತಾರೆ. ಈ ಒಂದು ಕಮಿಟಿಯ ಮುಖ್ಯಸ್ಥರು ಬಂದು ಇದನ್ನು ಮುರುಗನ್ ಕಮಿಟಿ ಅಂತ ಕೂಡ ಕರೀತಾರೆ, ಅಥವಾ ಮುರುಗನ್ ADGP, ಆಗಿನ ADGP ಮುರುಗನ್ ಅವರು ಈ ಒಂದು ಕಮಿಟಿಯ ಹೆಡ್ ಆಗಿದ್ರು. ಈ ಕಮಿಟಿಯನ್ನು ಏನಕ್ಕೆ ಸ್ಥಾಪಿಸಿದ್ದು ಅಂತ ಅಂದರೆ, ನಾವು ನೋಡಿದ್ರೆ ಈಗ ಹಲವಾರು ಬಾರಿ ಏನಾಗ್ತಾ ಇತ್ತು ಅಂತಂದರೆ, ಜೈಲಿನಲ್ಲಿ ಮೊಬೈಲ್ ಫೋನ್ಗಳನ್ನು ಬಳಸ್ತಾ ಇದ್ರು. ಸೊ ಅದರಿಂದ ಟೆರರಿಸಮ್ ಲಿಂಕ್ ಏನಾದರೂ ಎಸ್ಟಾಬ್ಲಿಷ್ ಆಗಿದೆಯಾ ಅನ್ನುವಂಥ ಒಂದು ಏನಂತೀವಿ ಅದನ್ನು ಚೆಕ್ ಮಾಡೋದಕ್ಕೋಸ್ಕರ ಈ ಒಂದು ಕಮಿಟಿಯನ್ನು ಸ್ಥಾಪಿಸಿದರು. ಇನ್ನು ಮತ್ತೆ ಕಳೆದ ವರ್ಷ 2024ರಲ್ಲಿ ಆ್ಯಕ್ಟರ್ ದರ್ಶನ್ ಅವರು ಜೈಲಿನಲ್ಲಿ ಕಂಫರ್ಟಬಲ್ ಆಗಿದ್ದಾರೆ, ಅಂದರೆ ಅಲ್ಲಿ ಲಕ್ಸುರಿಯಸ್ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ವಿಡಿಯೋನ ನೋಡಿರೋ ಕಾರಣ ಆಗ ಕೂಡ ಚಂದ್ರಗುಪ್ತ ಅವರ ಒಂದು ನೇತೃತ್ವದ ಅಡಿಯಲ್ಲಿ ಈ ಒಂದು ಕಮಿಟಿಯನ್ನು ರಚಿಸಲಾಗಿತ್ತು. ಸೊ ಪಾಸ್ಟ್ 10 ವರ್ಷದಲ್ಲಿ ನಾವು ನೋಡಿದ್ರೆ ಈಗಾಗಲೇ 4 ಕಮಿಟಿಗಳನ್ನು ರಚಿಸಿದ್ದಾರೆ. ಈಗ 2025ರಲ್ಲಿ ADGP R ಹಿತೇಂದ್ರ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಹೊಸ ಕಮಿಟಿಯನ್ನು ಸ್ಥಾಪಿಸಿದ್ದಾರೆ. ಸೊ ಇಲ್ಲಿ ಈ ಒಂದು ಆರ್ಟಿಕಲ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗಾಗಲೇ 10 ವರ್ಷಗಳ ಕಾಲದಲ್ಲಿ ನಾವು ನೋಡಿದ್ರೆ 4 ಕಮಿಟಿಗಳನ್ನು ಸ್ಥಾಪಿಸಿದ್ದಾರೆ ವಿತ್ ರೆಸ್ಪೆಕ್ಟ್ ಟು ಪ್ರಿಸನ್ ರಿಫಾರ್ಮ್ಸ್, ಜೈಲುಗಳ ಒಂದು ಸುಧಾರಣೆಗಾಗಿ ಈ ಒಂದು ಕಮಿಟಿಗಳನ್ನು ರೂಪಿಸಿದರು. ಆದರೆ ಏನು ಪ್ರಾಬ್ಲಮ್ ಅಂತಂದರೆ, ಈ ಕಮಿಟಿಗಳು ನೀಡಿದಂತಹ ರೆಕಮೆಂಡೇಷನ್ಸ್ ಏನಿದೆ, ಆ ರೆಕಮೆಂಡೇಷನ್ಸ್ ಯಾವುದನ್ನು ಇಂಪ್ಲಿಮೆಂಟ್ ಮಾಡಲೇ ಇಲ್ಲ ಇದುವರೆಗೂ. ಫಾರ್ ಎಕ್ಸಾಂಪಲ್, ಈ 4 ಕಮಿಟಿಗಳು ನೀಡಿದಂಥ ಕೆಲವು ರೆಕಮೆಂಡೇಷನ್ಸ್ಗಳನ್ನು ನಾವು ನೋಡೋಣ. ಮೊದಲಿಗೆ ಏನು ಅಂತಂದರೆ, ಈ ಎಲ್ಲ ಜೈಲುಗಳಲ್ಲಿ ಇರುವಂತಹ ಆಫೀಸರ್ಸ್ಗಳೇನಿರ್ತಾರೆ, ಅಂದರೆ ಈಗ ನಾರ್ಮಲ್ ಕಾನ್ಸ್ಟೇಬಲಿಂದ ಹಿಡಿದು ಫುಲ್ ಹೈ ಲೆವೆಲ್ವರೆಗೂ ಏನಿರ್ತಾರೆ, ಸೂಪರಿಂಟೆಂಡೆಂಟ್ವರೆಗೂ ಏನಿರ್ತಾರೆ, ಅವರು ಎಲ್ಲರೂ ಬಾಡಿ ಕ್ಯಾಮ್ಗಳನ್ನು ಹಾಕ್ಕೋಬೇಕು. ಯಾಕೆ ಬಾಡಿ ಕ್ಯಾಮ್ಗಳನ್ನು ಹಾಕ್ಕೋಬೇಕು ಅಂದರೆ, ಆಗ ಜೈಲಿನೊಳಗೆ ಏನು ನಡೀತಾ ಇದೆ ಅನ್ನುವಂಥ ಒಂದು ಲೈವ್ ರೆಕಾರ್ಡಿಂಗ್ ಇರುತ್ತೆ. ಮತ್ತು ಈ ರೆಕಾರ್ಡಿಂಗ್ಸ್ ಏನಾಗ್ತಾ ಇರುತ್ತಲ್ವ, ಇದನ್ನು ಥರ್ಡ್ ಪಾರ್ಟಿ ಹ್ಯಾಂಡಲ್ ಮಾಡಬೇಕು. ಜೈಲಿನ ಆಫೀಸರ್ಸ್ಗಳೇ ಇದನ್ನು ಮೇಂಟೈನ್ ಮಾಡೋದಲ್ಲ, ಅದಕ್ಕೆ ಬದಲಾಗಿ ಥರ್ಡ್ ಪಾರ್ಟಿ ಮಾಡಬೇಕು. ಅಥವಾ ಬೆಂಗಳೂರು ಪೊಲೀಸ್ ಡಿಪಾರ್ಟ್ಮೆಂಟ್ ಏನಿದೆ, ಪೊಲೀಸ್ ಕಮಾಂಡ್ ಸೆಂಟರ್ ಏನಿದೆ, ಆ ಕಮಾಂಡ್ ಸೆಂಟರ್ ಈ ಒಂದು ಬಾಡಿ ಕ್ಯಾಮ್ಗಳಿರ್ಬೋದು, ಇಲ್ಲ CCTV ಏನು ಇನ್ಸ್ಟಾಲ್ ಮಾಡಿರ್ತಾರೆ ಅದರ ಒಂದು ಲೈವ್ ಫೀಡನ್ನು ಈ ಬೆಂಗಳೂರು ಪೊಲೀಸ್ ಕಮಾಂಡ್ ಸೆಂಟರ್ ಇರ್ಬೋದು, ಇಲ್ಲಾಂದರೆ ಥರ್ಡ್ ಪಾರ್ಟಿ ಯಾರಾದರೂ ಬೇರೆಯವರು ಇದನ್ನು ಮೇಂಟೈನ್ ಮಾಡಬೇಕು ಅನ್ನೋದು ಕೂಡ ಇವುಗಳ ಒಂದು ರೆಕಮೆಂಡೇಷನ್ ಆಗಿತ್ತು. ಮತ್ತು ಏನು ಅಂದರೆ, ಮೊಬೈಲ್ ಜಾಮರ್ಗಳನ್ನು ಇನ್ಸ್ಟಾಲ್ ಮಾಡಿ. ಯಾಕೆ ಜಾಮರ್ಗಳನ್ನು ಅಂತಾರೆ, ಆಗ ಮೊಬೈಲ್ ಫೋನ್ಗಳು
ಜೈಲ್ ಒಳಗಡೆ ವರ್ಕ್ ಆಗೋದಿಲ್ಲ. ಸೊ ಹಾಗಾಗಿ ಜಾಮರ್ಗಳನ್ನು ಇನ್ಸ್ಟಾಲ್ ಮಾಡಿ ಅಂತ ಹೇಳಿದರು. ಮತ್ತು ಏನು ಅಂತಂದರೆ ಈ ಪರಪ್ಪನ ಅಗ್ರಹಾರ ಏನಿದೆ ಸೆಂಟ್ರಲ್ ಜೈಲ್ ನಂಬರ್ 4 ಅದು ಸೆಂಟ್ರಲ್ ಜೈಲ್ ನಂಬರ್ 4 ಆಗಿದೆ. ಪರಪ್ಪನ ಅಗ್ರಹಾರ ಏನಿದೆ ಇದು ಓವರ್ ಕ್ರೌಡ್ ಆಗಿದೆ. ಅಂದರೆ ಸಣ್ಣ ಪುಟ್ಟ ಕೈದಿಗಳಿಂದ ಹಿಡಿದು ದೊಡ್ಡ ಕೈದಿಗಳವರೆಗೂ ಎಲ್ಲರೂ ಈ ಒಂದು ಜೈಲಿನಲ್ಲಿ ಇದ್ದಾರೆ. ಸೊ ಏನಾಗುತ್ತೆ ಅಂದರೆ ಒಂದು ಓವರ್ ಕ್ರೌಡ್ ಇದೆ. ಅದರ ಜೊತೆಗೆ ಇನ್ಸಫಿಷಿಯೆಂಟ್ ಸ್ಟಾಫ್, ವೇಕೆನ್ಸಿಗಳು ಜಾಸ್ತಿ ಇದೆ. ಅಂದರೆ ಸ್ಟಾಫ್ ಸರಿಗೆ ಅಲ್ಲಿಲ್ಲ, ಸ್ಟಾಫ್ ನಂಬರ್ ಏನಿದೆ ಅದು ಕಡಿಮೆ ಇದೆ. ಸೊ ಹೆಚ್ಚು ಜನ ಕೈದಿಗಳಿದ್ದಾರೆ, ಆದರೆ ಕಡಿಮೆ ಜನ ಆಫೀಸರ್ಸ್ಗಳಿರುವಂತಹ ಕಾರಣ ಆ ಮ್ಯಾನೇಜ್ಮೆಂಟ್ ಏನಿದೆ ಆ ಮ್ಯಾನೇಜ್ಮೆಂಟ್ ಕಷ್ಟಕರವಾದದ್ದು. ಸೊ ಹಾಗಾಗಿ ಏನು ಹೇಳಿದ್ದಾರೆ, ಹಾಗಾಗಿ ಏನು ಸಜೆಸ್ಟ್ ಮಾಡಿದೆ ಈ ಕಮಿಟಿ ಅಂತಂದರೆ ಈ ಒಂದು ಜೈಲ್ ಏನಿದೆ ಈ ಪರಪ್ಪನ ಅಗ್ರಹಾರನ ಸ್ಪ್ಲಿಟ್ ಮಾಡಿ, ಅಂದರೆ 2 ಜೈಲಾಗಿ ಮಾಡಿ ಒಂದು ಹೊಸ ಬಿಲ್ಡಿಂಗನ್ನು ಕಟ್ಟಿ ಅಲ್ಲಿ ಕೈದಿಗಳನ್ನು ಸೆಪ್ರೇಟ್ ಮಾಡಿ. ಅಂದರೆ ಈಗ ಕೆಲವು ಸಣ್ಣ ಪುಟ್ಟ ಕೈದಿಗಳು ಏನಿರ್ತಾರೆ ಅವರನ್ನು ಸೆಪ್ರೇಟ್ ಮಾಡಿ, ಮತ್ತು ಈಗ ದೊಡ್ಡ ಕೈದಿಗಳೇನಿರ್ತಾರೆ ಅವರು ಇಲ್ಲ ಫಾರಿನರ್ಸ್ ಯಾರಾದರೂ ಇದ್ದರೆ ಅವ್ರನ್ನ ಈ ರೀತಿಯಾಗಿ ಸೆಪ್ರೇಟ್ ಮಾಡಿ, ಫಾರಿನರ್ಸ್ನ ಬೇರೆ ಇಡಿ, ಮತ್ತು ಈ ಅಡಿಕ್ಟ್ಸ್ಗಳೇನಿರ್ತಾರೆ ಅವ್ರನ್ನೆಲ್ಲ ಒಂದು ಕಡೆ ಇಡಿ, ಮತ್ತು ಈ ಸಣ್ಣ ಪುಟ್ಟ ಕೈದಿಗಳೇನಿರ್ತಾರೆ ಅವು ಸಣ್ಣ ಪುಟ್ಟ ಥೆಫ್ಟ್ಗಳಿರ್ಬೋದು ಅವುಗಳಿಗೆ ಜೈಲಿನಲ್ಲಿರುವಂಥವ್ರನ್ನ ಸೆಪ್ರೇಟ್ ಮಾಡಿ. ಸೊ ಇದರಿಂದ ಏನಾಗುತ್ತೆ, ಸ್ಟಾಫ್ ಮೇಲೆ ಬೀಳುವಂತಹ ಪ್ರೆಷರ್ ಕಡಿಮೆ ಆಗುತ್ತೆ. ಮತ್ತು ಇನ್ನೂ ಒಂದು ಏನು ಸಜೆಷನ್ ಕೊಟ್ಟಿದ್ರು ಅಂತಂದರೆ ನೈಟ್ ಹೊತ್ತು ಏನಾಗುತ್ತೆ ಅಂತಂದರೆ ಯಾವುದೇ ರೀತಿಯಾದ ಸೀನಿಯರ್ ಆಫೀಸರ್ ಅಂದರೆ ಸೂಪರಿಂಟೆಂಡೆಂಟ್ ರ್ಯಾಂಕ್ ಆಫೀಸರ್ಸ್ ಏನಿರ್ತಾರೆ ಅವರು ಯೂಶಲಾಗಿ ನೈಟ್ ಟೈಮ್ ಇರೋದಿಲ್ಲ. ಸೊ ಅವ್ರನ್ನ ನೈಟ್ ಟೈಮ್ ಡ್ಯೂಟಿಯಲ್ಲಿ ಹಾಕಬೇಕು. ಸೊ ಸೂಪರಿಂಟೆಂಡೆಂಟ್ ರ್ಯಾಂಕಲ್ಲಿ ಇರುವಂತಹ ಆಫೀಸರ್ಸ್ ಏನಿರ್ತಾರೆ ಅವ್ರನ್ನ ನೈಟ್ ಡ್ಯೂಟಿಯಲ್ಲಿ ಹಾಕಬೇಕು ಅನ್ನೋದು ಕೂಡ ಒನ್ ಆಫ್ ದ ರೆಕಮೆಂಡೇಷನ್ಸ್ ಆಗಿತ್ತು. ಇದೆಲ್ಲ ರೆಕಮೆಂಡೇಷನ್ಸ್ ಏನಿದೆ ದೇ ಆರ್ ಆಲ್ ಗುಡ್. ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಆದಷ್ಟು ಜೈಲಿನ ಸುಧಾರಣೆಯನ್ನು ನಾವು ನೋಡ್ಬೋದಾಗುತ್ತೆ, ಪ್ರಿಸನ್ ರಿಫಾರ್ಮ್ಸನ್ನು ನಾವು ನೋಡ್ಬೋದಾಗುತ್ತೆ. ಬಟ್ ಈ ಯಾವುದೇ ರೀತಿಯಾದ ಒಂದು ರೆಕಮೆಂಡೇಷನ್ಸನ್ನು ಇಂಪ್ಲಿಮೆಂಟ್ ಮಾಡೇ ಇಲ್ಲ. ಬಟ್ ಸ್ಟಿಲ್ ದೇ ಹ್ಯಾವ್ ಫಾರ್ಮ್ಡ್ ಅ ನ್ಯೂ ಕಮಿಟಿ. ಮತ್ತು ಈಗ ನಾವು ಏನು ನೋಡಬೇಕು ಅಂದರೆ ಈ ಕಮಿಟಿಯ ರೆಕಮೆಂಡೇಷನ್ಸ್ ಏನಿರುತ್ತೆ ಅನ್ನೋದನ್ನು ಮೊದಲನೇದಾಗಿ ನೋಡಿದ್ರೆ, ಮತ್ತು ಇದನ್ನು ಇಂಪ್ಲಿಮೆಂಟ್ ಮಾಡ್ತಾರೋ ಇಲ್ಲವೋ ಅನ್ನೋದು ಮತ್ತೊಂದು ಕಡೆ ನಮಗೆ ಕ್ವೆಶನ್ ಆಗಿ ಉಳಿಯುತ್ತೆ. ಮತ್ತು ನಾವು ಈ ಆರ್ಟಿಕಲ್ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಹಲವಾರು ಬಾರಿ ಸೆಕ್ಯೂರಿಟಿ ಅಥವಾ ಏನಾದ್ರು ಸೆಕ್ಯೂರಿಟಿ ರಿಲೇಟೆಡ್ ಕ್ವೆಶನ್ಸ್ ಇತ್ತು ಅಂತಂದರೆ ಈ ರೆಕಮೆಂಡೇಷನ್ಸ್ ಇರ್ಬೋದು, ಇಲ್ಲ ಈ ಕಮಿಟೀಸ್ ಏನು ಹೇಳಿದೆ ಈ ಕಮಿಟೀಸನ್ನು ನಾವು ಕೋಟ್ ಮಾಡ್ಬೋದಾಗುತ್ತೆ. ಸೊ ಯಾವಾಗ ಈ ಕಮಿಟೀಸ್ ಇರ್ಬೋದು ಇಲ್ಲ ರೆಕಮೆಂಡೇಷನ್ಸನ್ನು ನಾವು ಕೋಟ್ ಮಾಡ್ತೀವಿ ಆಗ ನಮ್ಮ ಒಂದು ಆನ್ಸರ್ಗೆ ಎಡ್ಜ್ ಸಿಗುತ್ತೆ. ಸೊ ಹಾಗಾಗಿ ಈ ಒಂದು ಆರ್ಟಿಕಲ್ನ ನಾವು ಇವತ್ತು ನೋಡಿದ್ದೀವಿ. ಮುಂದಿನ ಆರ್ಟಿಕಲ್ ನೋಡೋಣ. ಸ್ಟೇಟ್ ರ್ಯಾಂಕ್ಸ್ 4th ಇನ್ ಕಂಟ್ರಿ ಇನ್ ಟರ್ಮ್ಸ್ ಆಫ್ ಅಡಾಪ್ಷನ್ ನಂಬರ್ಸ್. ಕರ್ನಾಟಕದಲ್ಲಿ ಮಕ್ಕಳನ್ನು ದತ್ತು ತಗೊಳ್ಳುವಂಥ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಯನ್ನು ನಾವು ನೋಡಿದ್ರೆ ಕರ್ನಾಟಕ ದೇಶದಲ್ಲಿ 4ನೇ ಸ್ಥಾನದಲ್ಲಿದೆ. ಸೊ 1ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ, 2ನೇ ಸ್ಥಾನದಲ್ಲಿ ತಮಿಳುನಾಡು, 3ನೇ ಸ್ಥಾನದಲ್ಲಿ ವೆಸ್ಟ್ ಬೆಂಗಾಲ್ ಮತ್ತು 4ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. ಕರ್ನಾಟಕದಲ್ಲಿ 2024ರಲ್ಲಿ ಸುಮಾರು 306 ಮಕ್ಕಳನ್ನು ದತ್ತು ತಗೊಂಡಿದ್ದಾರೆ. ಅದೇ ನಂಬರ್ ಈಗ ನಾವು ಸದ್ಯಕ್ಕೆ ಈವರೆಗಿನ ನವೆಂಬರ್ 2025 ನಾವು ನೋಡಿದ್ರೆ 190 ಜನ ಮಕ್ಕಳನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಥವಾ ದತ್ತು ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಒಂದು ಕಡೆ ಇದು ನಮಗೆ ಡೇಟಾ ಸಿಗುತ್ತೆ, ಈ ಡೇಟಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು 2024ರಲ್ಲಿ 306 ಜನ, ಇದುವರೆಗೂ 2025ರಲ್ಲಿ 190 ಜನ ಮಕ್ಕಳನ್ನು ದತ್ತು ತೊಗೊಳ್ಳಲಾಗಿದೆ. ಈಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ನೋಡೋದಾದರೆ ದತ್ತು ಅಡಾಪ್ಷನ್ ಏನಿದೆ, ಅಡಾಪ್ಷನ್ ರೂಲ್ಸ್ ಏನಿದೆ ಭಾರತದಲ್ಲೇ ಆಗ್ಬೋದು ಕರ್ನಾಟಕದಲ್ಲೇ ಆಗ್ಬೋದು, ಈ ಅಡಾಪ್ಷನ್ ರೂಲ್ಸ್ ಬಗ್ಗೆ ನಮಗೆ ತಿಳಿದಿರಬೇಕಾಗತ್ತೆ. ಸೊ ಮೊದಲಿಗೆ ಅಡಾಪ್ಷನ್ ರೂಲ್ಸ್ ಏನಿದೆ ಅಲ್ವಾ, ಇದನ್ನು ಅಡಾಪ್ಷನ್ ಮೇನ್ಲಿ ಈ ದತ್ತು ಪ್ರಕ್ರಿಯೆ ಏನಿದೆ ಈ ಪ್ರಕ್ರಿಯೆಯನ್ನು ಏನಂತೀವಿ ರೆಗ್ಯುಲೇಟ್ ಮಾಡುವಂತಹ ಆ್ಯಕ್ಟ್ ಬಂದು ಜುವಿನೈಲ್ ಜಸ್ಟಿಸ್ ಆ್ಯಕ್ಟ್ 2015ರಲ್ಲಿ ಈ ಒಂದು ಆ್ಯಕ್ಟ್ ಜಾರಿಗೆ ಬಂದಿದೆ. ಈ ಆ್ಯಕ್ಟ್ ಯಾವ ರೀತಿಯಾದ ದತ್ತು ಪ್ರಕ್ರಿಯೆಯನ್ನು ಮೇಂಟೈನ್ ಮಾಡುತ್ತೆ ಅಂದರೆ, ಒಂದು ಅನಾಥ ಮಕ್ಕಳ ಒಂದು ದತ್ತು ಪ್ರಕ್ರಿಯೆ ಇರ್ಬೋದು, ಇಲ್ಲ ಕೆಲವು ಬಾರಿ ಏನಾಗುತ್ತೆ ಪೇರೆಂಟ್ಸ್ ಏನಿರ್ತಾರೆ ಅವರು ಮಕ್ಕಳನ್ನು ಸರೆಂಡರ್ ಮಾಡಿಬಿಟ್ಟಿರ್ತಾರೆ, ಅಂದರೆ ವಿತ್ ಆಲ್ ದ ಪ್ರಾಪರ್ ಪೇಪರ್ಸ್ ಆ್ಯಂಡ್ ಆಲ್ ಸೈನ್ ಮಾಡಿ ಮಕ್ಕಳನ್ನು ದತ್ತು ಸರೆಂಡರ್ ಮಾಡಿರ್ತಾರೆ. ಸೊ ಅಂತಹ ಒಂದು ಮಕ್ಕಳನ್ನು ಇರ್ಬೋದು, ಇಲ್ಲಾಂದರೆ ಇನ್ನೂ ಕೆಲವು ಮಕ್ಕಳನ್ನು ಅಬ್ಯಾಂಡನ್ ಮಾಡಿ ಹೋಗ್ಬಿಟ್ಟಿರ್ತಾರೆ, ಅಂದರೆ ತೊರೆದು ಹೋಗ್ಬಿಟ್ಟಿರ್ತಾರೆ ಪೇರೆಂಟ್ಸ್. ಸೊ ಅಂದರೆ ಈಗ ಎಲ್ಲರೂ ಸಿಕ್ತು ಅಂತ ಇರ್ಬೋದು, ಇಲ್ಲ ಯಾವ್ದಾದ್ರು ದೇವಸ್ಥಾನದಲ್ಲಿ ಇಲ್ಲ ಚರ್ಚ್ ಬಳಿ ಇಟ್ಟು ಹೋಗೋದಿರ್ಬೋದು, ಇಲ್ಲ ಯಾವ್ದಾದ್ರು ಒಂದು NGO ಹತ್ರ ಬಿಟ್ಟು ಹೋಗೋದಿರ್ಬೋದು, ಈ ರೀತಿಯಾಗಿ ಎಲ್ಲಿ ಅಬ್ಯಾಂಡನ್ ಮಾಡಿರ್ತಾರೆ. ಸೊ ಈ ಎಲ್ಲ ರೀತಿಯಾದ ಒಂದು ಮಕ್ಕಳ ದತ್ತು ಪ್ರಕ್ರಿಯೆಯನ್ನು ಈ ಜುವಿನೈಲ್ ಜಸ್ಟಿಸ್ ಆ್ಯಕ್ಟ್ ನೋಡ್ಕೊಳ್ಳುತ್ತೆ. ಮತ್ತು ಈ ಜುವಿನೈಲ್ ಜಸ್ಟಿಸ್ ಆ್ಯಕ್ಟ್ ಏನಿದೆ ಇದರ ರೆಗ್ಯುಲೇಟಿಂಗ್ ಬಾಡಿ ಬಂದು ಕ್ಯಾರಾ ಅಂತ. ಸೊ ಏನು ಕ್ಯಾರಾ ಅಂದರೆ ಸೆಂಟ್ರಲ್ ಅಡಾಪ್ಷನ್ ರಿಸೋರ್ಸ್ ಅಥಾರಿಟಿ. ಸೊ ಇದು ಒಂದು
ಕೇಂದ್ರ ಸರ್ಕಾರದ ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಏನಿದೆ ಮಿನಿಸ್ಟ್ರಿ, ಅದರ ಅಂಡರಲ್ಲಿ ವರ್ಕ್ ಮಾಡುತ್ತೆ. ಹಾಗೆಯೇ ಈ ಒಂದು ಆ್ಯಕ್ಟ್ ಅಡಿಯಲ್ಲಿ ಯಾರು ದತ್ತು ತಗೋಬೋದು ಅಂತಂದರೆ, ಒಂದು ಸಿಟಿಸನ್ ಆಫ್ ಇಂಡಿಯಾ ಭಾರತೀಯ ಪ್ರಜೆಗಳು ಇಲ್ಲಿ ಈ ಒಂದು ಆ್ಯಕ್ಟ್ ಅಂಡರಲ್ಲಿ ದತ್ತುಗೆ ತಗೋಬೋದಾಗುತ್ತೆ. ಎರಡನೇದಾಗಿ NRIಗಳು ಏನಿರ್ತಾರೆ ಅವರು. ಅದಾದಮೇಲೆ ಈ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅನ್ನುವಂಥ ಒಂದು ಕಾರ್ಡ್ ಇದೆ. ಸೊ ಆ ಕಾರ್ಡನ್ನು ಯಾರು ಹೊಂದಿರ್ತಾರೆ ಅವರು ಕೂಡ, ಮತ್ತು ಈವನ್ ಫಾರಿನರ್ಸು ಕೂಡ ಈ ಒಂದು ಆ್ಯಕ್ಟ್ ಅಡಿಯಲ್ಲಿ ಮಕ್ಕಳನ್ನು ದತ್ತು ತಗೋಬೋದು, ಅಂದರೆ ಭಾರತದ ಮಕ್ಕಳನ್ನು ದತ್ತುಗೆ ತಗೋಬೋದಾಗುತ್ತೆ. ಮತ್ತು ಎರಡನೇದಾಗಿ ನೋಡೋದಾದರೆ ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ಅಂತ ಬರುತ್ತೆ, ಹಾಮಾ ಆ್ಯಕ್ಟ್ ಅಂತ. ಇದನ್ನು 1956ರಲ್ಲಿ ಜಾರಿಗೆ ತಂದಿರುವಂಥದ್ದು. ಸೊ ಈ ಒಂದು ಹಾಮಾ ಆ್ಯಕ್ಟಲ್ಲಿ ಏನಾಗುತ್ತೆ ಅಂತಂದರೆ, ಹಿಂದೂಗಳು ಅಂತ ಬಂದಾಗ ಇಲ್ಲಿ ಹಿಂದೂ, ಬುದ್ಧಿಸ್ಟ್, ಜೈನ್ಸ್ ಮತ್ತು ಸಿಖ್ಸ್ ಈ 4 ಧರ್ಮಗಳ ಪೇರೆಂಟ್ಸ್ ಏನಿರ್ತಾರೆ, ಅಂದರೆ ಈ 4 ಧರ್ಮಗಳಿಗೆ ಸೇರಿದಂಥ ಪೋಷಕರು ಏನಿರ್ತಾರೆ ಅವರು ಅದೇ ಧರ್ಮಕ್ಕೆ, ಈ 4 ಧರ್ಮಕ್ಕೆ ಸೇರಿರುವಂಥ ಮಕ್ಕಳನ್ನು ದತ್ತು ತಗೋಬೋದಾಗಿರುತ್ತೆ. ಸೊ ಹಾಗಾಗಿ ಇದು ಹಾಮಾ ಆ್ಯಕ್ಟ್. ಮತ್ತೊಂದು ಕಂಡೀಷನ್ ಏನು ಈ ಹಾಮಾ ಆ್ಯಕ್ಟ್ ಅಂಡರಲ್ಲಿ ಅಂತಂದರೆ, ಈಗಾಗಲೇ ಒಂದು ಲಿಂಗದ ಮಗು ಇದ್ದರೆ, ಅಂದರೆ ಈಗ ಯಾವುದೋ ಒಂದು ಪೋಷಕರ ಬಳಿ ಗಂಡು ಮಗು ಇದೆ ಅಂತಂದರೆ ಅವರು ಮತ್ತೆ ಗಂಡು ಮಗುವನ್ನು ದತ್ತು ತಗೊಳ್ಳೋದಕ್ಕೆ ಆಗುವುದಿಲ್ಲ. ಸೊ ಅದನ್ನು ನಾವು ನೆನ್ಪಿಟ್ಕೋಬೇಕು. ಅಂದರೆ ಈಗ ಅವ್ರ ಹತ್ರ ಗಂಡು ಮಗು ಇದೆ ಅಂತಲೇ ಅವರು ಹೆಣ್ಣು ಮಗುವನ್ನು ದತ್ತುಗೆ ತಗೋಬೋದಾಗುತ್ತೆ. ಸೊ ಇದು ಇನ್ನೊಂದು ಕಾಯ್ದೆ ಆಗಿದೆ. ಅಂದರೆ ಮೊದಲಿಗೆ ಜುವಿನೈಲ್ ಜಸ್ಟಿಸ್ ಆ್ಯಕ್ಟು ಮತ್ತು ಹಾಮಾ ಆ್ಯಕ್ಟ್. ಸೊ ಇವೆರಡು ಇಂಪಾರ್ಟೆಂಟ್ ಆ್ಯಕ್ಟ್ಸ್ ಆಗುತ್ತೆ. ಇನ್ನು ನಾವು ನೆಕ್ಸ್ಟ್ ನೋಡೋದಾದರೆ ಕ್ಯಾರಾ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೆಂಟ್ರಲ್ ಅಡಾಪ್ಷನ್ ರಿಸೋರ್ಸ್ ಅಥಾರಿಟಿ, ಸೆಂಟ್ರಲ್ ಅಡಾಪ್ಷನ್ ರಿಸೋರ್ಸ್ ಅಥಾರಿಟಿ ಏನಿದೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಟ್ ಈಸ್ ಅ ಸ್ಟ್ಯಾಟ್ಯುಟರಿ ಬಾಡಿ. ನಾವು ನಿನ್ನೆ ಅಷ್ಟೇ ನೋಡಿದ್ವಿ ಸ್ಟ್ಯಾಟ್ಯುಟರಿ ಬಾಡಿ ಅಂದರೆ ಏನು, ಒಂದು ಕಾಯ್ದೆಯ ಅಡಿಯಲ್ಲಿ ಸ್ಥಾಪಿಸಲಾಗಿರುವಂಥ ಒಂದು ಬಾಡಿ ಆಗಿರುತ್ತೆ. ಸೊ ಈ ಕ್ಯಾರಾ ಏನಿದೆ ಇದನ್ನು ಜುವಿನೈಲ್ ಜಸ್ಟಿಸ್ ಆ್ಯಕ್ಟ್ ಅಂಡರಲ್ಲೇ ನಾವು ಸ್ಥಾಪಿಸಿರೋದು. ಸೊ ಇದೇನಾಗುತ್ತೆ ಅಂತಂದರೆ ಇನ್ ಕಂಟ್ರಿ ಅಡಾಪ್ಷನ್ಸನ್ನು ಕೂಡ ಅದು ನೋಡ್ಕೊಳ್ಳುತ್ತೆ, ಮತ್ತು ಇಂಟರ್ ಕಂಟ್ರಿ ನಾವಿಲ್ಲಿ ಏನು ಹೇಳಿದ್ವಿ, NRIಗಳು, OCIಗಳು, ಫಾರಿನರ್ಸ್ ಕೂಡ ಭಾರತದಿಂದ ಮಕ್ಕಳನ್ನು ದತ್ತು ಪಡೆದುಕೊಳ್ಬೋದು ಅಂತ ಹೇಳಿದ್ವಿ. ಸೊ ಹಾಗಾಗಿ ಅದನ್ನು ನಾವು ಇಂಟರ್ ಕಂಟ್ರಿ ಅಡಾಪ್ಷನ್ ಅಂತ ಕರಿತೀವಿ. ಅಂದರೆ ಭಾರತದಿಂದ ಬೇರೆ ದೇಶದಲ್ಲಿ ಇರುವಂಥವರು ಅಡಾಪ್ಟ್ ಮಾಡಿಕೊಂಡ್ರೆ ಅದನ್ನು ಇಂಟರ್ ಕಂಟ್ರಿ, ಅದೇ ಭಾರತದಲ್ಲೇ ಇರುವವರು ಭಾರತದಲ್ಲೇ ಅಡಾಪ್ಟ್ ಮಾಡಿಕೊಂಡ್ರೆ ಅದನ್ನ ನಾವು ಇನ್ ಕಂಟ್ರಿ ಅಡಾಪ್ಷನ್ಸ್ ಅಂತ ಕರಿತೀವಿ. ಸೊ ಈ 2 ಅಡಾಪ್ಷನ್ಸ್ ಬಗ್ಗೆ ನಮಗೆ ಗೊತ್ತಿರಬೇಕು. ಮತ್ತೆ ಇನ್ನೂ 2 ರೀತಿಯಾದ ಒಂದು ಅಡಾಪ್ಷನ್ಸ್ಗಳಿವೆ. ಅವ್ಯಾವು ಅಂದರೆ ಇದೊಂದು ರೀತಿಯಾದ, ಇದು ಎರಡನೇದು ಇನ್ ಕಂಟ್ರಿ ಅಡಾಪ್ಷನ್, ಇಂಟರ್ ಕಂಟ್ರಿ ಅಡಾಪ್ಷನ್. ಇದೆರಡನ್ನು ಏನಂತೀವಿ ನೋಡ್ಕೊಳ್ಳೋದು ಕ್ಯಾರಾ. ಓಕೆನಾ. ನೆಕ್ಸ್ಟ್ ಬಂದು ಇನ್ನೂ 2 ರೀತಿಯಾದ ಅಡಾಪ್ಷನ್ಸ್ ಇದೆ. ಸೊ ಟೋಟಲಿ 4 ಟೈಪ್ಸ್ ಆಫ್ ಅಡಾಪ್ಷನ್ಸ್ ಇದೆ. ಒಂದು ಇನ್ ಕಂಟ್ರಿ, ಒಂದು ಇಂಟರ್ ಕಂಟ್ರಿ, ಮತ್ತೊಂದು ಬಂದು ಸ್ಟೆಪ್ ಪೇರೆಂಟ್ ಅಡಾಪ್ಷನ್. ಅಂದರೆ ಈಗ ಸವತಮ್ಮ ಅಥವಾ ಸವತಪ್ಪಗಳು ಏನಿರ್ತಾರೆ ಅವರು ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದು ಸ್ಟೆಪ್ ಪೇರೆಂಟ್ ಅಡಾಪ್ಷನ್ ಅಂತ ಹೇಳ್ಬೋದು. ಮತ್ತು ಲಾಸ್ಟ್ ಒಂದು ಬಂದು ರಿಲೇಟಿವ್ ಅಡಾಪ್ಷನ್. ಅಂದರೆ ಈಗ ಯಾರೋ ಒಬ್ಬರು ನಮ್ಮ ರಿಲೇಟಿವಲ್ಲಿ ಯಾರಾದರೂ ಅನಾಥ ಮಗು ಇದೆ ಅಂತಾನೆ ನಾವು ಅದನ್ನು ಅಡಾಪ್ಟ್ ಮಾಡಿಕೊಂಡ್ರೆ ಅದನ್ನ ನಾವು ರಿಲೇಟಿವ್ ಅಡಾಪ್ಷನ್ ಅಂತ ನಾವು ಕರಿತೀವಿ. ಈಗ ನಾವೇನು ನೋಡಿದ್ವಿ, ಯಾವ ರೀತಿಯಾದ ರೂಲ್ಸ್ಗಳಿದೆ ಅಂತ ನೋಡಿದ್ವಿ. ಅದೇ ಈಗ ನಾವು ಚಾಲೆಂಜಸ್ ಏನು, ಸವಾಲುಗಳೇನು, ಅಡಾಪ್ಷನ್ ಮಾಡ್ಕೋಬೇಕು ಅಂದರೆ ಯಾವ ರೀತಿಯಾದ ಸವಾಲುಗಳನ್ನು ಎದುರಿಸ್ಬೇಕು ಅಂತಂದರೆ, ಮೊದಲಿಗೆ ಬಂದು ಲೆಂತಿ ಪ್ರಾಸೆಸ್, ದೀರ್ಘಕಾಲ ಈ ಪ್ರಾಸೆಸ್ ನಡೆಯುತ್ತೆ. ಅದರ ಜೊತೆಗೆ ಬ್ಯೂರೋಕ್ರಾಟಿಕ್ ಪ್ರಾಸೆಸ್, ಅಂದರೆ ಈ ಅಡ್ಮಿನಿಸ್ಟ್ರೇಷನ್, ಈಗ ಒಂದು ಮಗುವನ್ನು ಅಡಾಪ್ಟ್ ಮಾಡಬೇಕಂದ್ರೆ ನಮಗೆ ಪೊಲೀಸರಿಂದ ಇರ್ಬೋದು, ಇಲ್ಲ ವಿಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟಿಂದ ಇರ್ಬೋದು, ಹೀಗೆ ಹಲವಾರು ಇಲಾಖೆಗಳಿಂದ ನಮಗೆ ಅನುಮತಿ ಸಿಗಬೇಕಾಗುತ್ತೆ. ಸೊ ಇಟ್ ಬಿಕಮ್ಸ್ ಅ ಲೆಂದಿ ಪ್ರಾಸೆಸ್. ಅದ್ರ ಜೊತೆಗೆ ಬ್ಯೂರೋಕ್ರಸಿ ಇನ್ವಾಲ್ವ್ ಆಗಿರುವಂತಹ ಕಾರಣ ಆ ಡಿಲೇಸ್ಗಳು ಹೆಚ್ಚಾಗ್ತಾ ಇರುತ್ತೆ. ಮತ್ತು ಎರಡನೇ ಚಾಲೆಂಜ್ ಏನು ಅಂತಂದರೆ ಸಾಮಾಜಿಕ ಹೀನದೃಷ್ಟಿ, ಅಂದರೆ ಸೋಷಿಯಲ್ ಸ್ಟಿಗ್ಮಾ ಏನಿರುತ್ತೆ. ಅಂದರೆ ಈಗ ದತ್ತುಗೆ ತಗೊಳ್ಳೋದು ಅಂದರೆ ಅದು ನಮ್ಮ ಸ್ವಂತ ಮಗು ಅಲ್ಲ ಅನ್ನುವಂಥ ಒಂದು ಮೆಂಟ್ಯಾಲಿಟಿ ಏನಿದೆ, ಸೋಷಿಯಲ್ ಸ್ಟಿಗ್ಮಾ ಏನಿದೆ, ಆ ಸೋಷಿಯಲ್ ಸ್ಟಿಗ್ಮಾ ಆಗಿರ್ಬೋದು. ಮತ್ತು ಮೂರನೇದಾಗಿ ಏನು ಅಂತಂದರೆ ಸರಿಯಾದ ಒಂದು ಅವೇರ್ನೆಸ್ ಇಲ್ಲ, ಸರಿಯಾದ ಒಂದು ಅರಿವಿಲ್ಲ ಜನರಿಗೆ, ಅಂದರೆ ಯಾವ ರೀತಿಯಾಗಿ ಅಡಾಪ್ಟ್ ಮಾಡ್ಕೋಬೇಕು ಅಂತ. ಈಗ ಹಲವಾರು ಬಾರಿ ಏನಾಗುತ್ತೆ ಅಂದರೆ ಇಲ್ಲಿಗಲಾಗಿ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ, ಅಂದರೆ ಸ್ಟಿಲ್ ಪೇರೆಂಟ್ಸ್ಗೆ ಗೊತ್ತಿರೋದಿಲ್ಲ ಅದು ಇಲ್ಲಿಗಲ್ ಅಂತ ಅಂದ್ರೂ ಅಡಾಪ್ಟ್ ಅವ್ರಿಗೆ ಮಕ್ಕಳು ಬೇಕು ಅನ್ನೋ ಒಂದು ಕಾರಣದಲ್ಲಿ ಅಡಾಪ್ಟ್ ಮಾಡ್ಕೋತಾರೆ. ಬಟ್ ಯಾವುದೇ ರೀತಿಯಾದ ಒಂದು ಏನಂತೀವಿ ಲೀಗ್ಯಾಲಿಟಿ ಅಲ್ಲಿ ಇರೋದಿಲ್ಲ, ಲಾಗಳನ್ನು ಅಲ್ಲಿ ಅವರು ಫಾಲೋ ಮಾಡಿರೋದಿಲ್ಲ ಅಂತ ಹೇಳ್ಬೋದು. ಇದೆಲ್ಲದರ ಜೊತೆಗೆ ಡಿಲೇ ಇನ್ ಕ್ಲಿಯರೆನ್ಸ್, ಆ ಕ್ಲಿಯರ್ ಮಾಡೋದಕ್ಕೆ, ಅಂದರೆ ಈಗ ಒಂದು ಅಡಾಪ್ಷನ್ ಪ್ರಾಸೆಸ್ಗೆ ಅವ್ರು ಅಪ್ಲೈ ಮಾಡಿದ್ದಾರೆ ಅಂತಂದರೆ ಅದನ್ನು ಆ ಒಂದು ಫಾರ್ಮನ್ನು ಅಥವಾ ಒಂದು ಅಪ್ಲಿಕೇಶನನ್ನು ಕ್ಲಿಯರ್ ಮಾಡೋದಕ್ಕೆ ಆ ಎಂಟೈರ್ ಪ್ರಾಸೆಸ್ ಏನಿದೆ ಈಗಾಗಲೇ ಹೇಳಿದ ಲೆಂದಿ ಜೊತೆಗೆ ಟೈಮ್ ಕನ್ಸ್ಯೂಮಿಂಗ್ ಕೂಡ ಅಂತ ನಾವು ಹೇಳ್ಬೋದು.
ಸೊ ಹಾಗಾದರೆ ಏನು ಮಾಡ್ಬೋದು, ಸೊ ವೇ ಫಾರ್ವರ್ಡ್ ಏನು, ಮುಂದೆ ಏನು ಮಾಡಬೇಕು ಅಂತ ನಾವು ನೋಡೋದಾದರೆ, ಒಂದು ಈ ಪ್ರೊಸೀಜರ್ ಏನಿದೆ ಅದನ್ನು ಸಿಂಪ್ಲಿಫೈ ಮಾಡಿ, ಈ ಪ್ರಕ್ರಿಯೆಯನ್ನು ನಾವು ಸರಳಗೊಳಿಸ್ಕೊಳ್ತಾ ಹೋಗಬೇಕಾಗತ್ತೆ. ಮತ್ತು ಎರಡನೇದಾಗಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ಬೇಕಾಗುತ್ತೆ. ಏನು, ಅಡಾಪ್ಷನ್ ಇಸ್ ಅ ಗುಡ್ ಥಿಂಗ್. ನೀವು ಈ ರೀತಿಯಾಗಿ ಅಡಾಪ್ಟ್ ಮಾಡಿಕೊಂಡ್ರೆ ಮಕ್ಕಳಿಗೆ, ಅಂದರೆ ಈಗ ಅನಾಥ ಮಕ್ಕಳು ಏನಿರ್ತಾರೆ ಅವ್ರಿಗೆ ಒಂದು ಏನಂತೆ ಸ್ಥಿರವಾದ ನೆಲೆ ಇರ್ಬೋದು, ಮತ್ತು ಪೋಷಕರ ಒಂದು ಸ್ನೇಹ ಪ್ರೀತಿ ಏನಿದೆ ಇದೆಲ್ಲ ಕೂಡ ದೊರೆಯುತ್ತೆ ಅನ್ನುವಂಥ ಒಂದು ಜಾಗೃತಿಯನ್ನು ಮೂಡಿಸ್ಬೇಕು. ಇದರ ಜೊತೆಗೆ ಈ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ಸ್ ಏನಿರ್ತವೆ ಅವುಗಳನ್ನು ಕೂಡ, ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ಸ್ಗಳನ್ನು ಕೂಡ ನಾವು ಸ್ಟ್ರೆಂಥನ್ ಮಾಡಬೇಕು ಅಥವಾ ಬಲಿಷ್ಠಗೊಳಿಸ್ಬೇಕು ಅನ್ನೋದು ಕೂಡ ಇಲ್ಲಿ ಮತ್ತೊಂದು ಏನಂತೀವಿ ವೇ ಫಾರ್ವರ್ಡ್ ಅಂತಲೇ ಹೇಳ್ಬೋದು. ಸೊ ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ನಮಗೆ ಸಿಗ್ತಾ ಇರುವಂತಹ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ ನೋಡೋಣ. ಆಸರೆ ಕ್ಯಾಂಪೇನ್ ಲಾಂಚ್ಡ್ ಟು ಪ್ರಮೋಟ್ ಲೀಗಲ್ ಅಡಾಪ್ಷನ್. ಈ ಆಸರೆ ಕ್ಯಾಂಪೇನ್ ಏನಿದೆ, ಈ ಆಸರೆ ಕ್ಯಾಂಪೇನ್, ಮೊದಲಿಗೆ ಫಸ್ಟು ಈ ಆಸರೆ ಕ್ಯಾಂಪೇನ್ ಏನು ಅಂತ ತಿಳ್ಕೊಳ್ಳೋಣ. ಅಂದರೆ ಯಾರು ಈ ಒಂದು ಕ್ಯಾಂಪೇನನ್ನು ಲಾಂಚ್ ಮಾಡಿದ್ದಾರೆ ಅನ್ನೋದರ ಜೊತೆಗೆ ನೆಕ್ಸ್ಟ್ ನಾವು ಈ ಅಡಾಪ್ಷನ್ ಬಗ್ಗೆನೇ ಮತ್ತಷ್ಟು ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಈ ಆಸರೆ ಕ್ಯಾಂಪೇನ್ ಏನಿದೆ ಇದನ್ನು ಲಾಂಚ್ ಮಾಡಿರುವಂಥವರು ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್, ಯಾವುದು ಬೆಂಗಳೂರು ಈಸ್ಟ್ ಝೋನ್ ಏನಿದೆ ಈ ಝೋನ್ನಲ್ಲಿ ಇರುವಂಥ ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ ಜೊತೆಗೆ ಶಿಶು ಮಂದಿರ ಅನ್ನುವಂತಹ ಒಂದು NGO, ಈ ಎರಡೂ ಆರ್ಗನೈಸೇಷನ್ ಸೇರಿ ಈ ಒಂದು ಆಸರೆ ಕ್ಯಾಂಪೇನನ್ನು ಲಾಂಚ್ ಮಾಡಿದ್ದಾರೆ. ಸೊ ಈ ಆಸರೆ ಅಂದರೆ ಇದು ಒಂದು ಆಕ್ರನಿಮ್ ಆಗಿರುತ್ತೆ. ಸೊ ಆಸರೆಯ ಫುಲ್ ಫಾರ್ಮ್ ಏನು ಅಂತಂದರೆ ಅಡಾಪ್ಷನ್ ಅಸಿಸ್ಟೆನ್ಸ್ ಆ್ಯಂಡ್ ಸಪೋರ್ಟ್ ಫಾರ್ ಅಬ್ಯಾಂಡನ್ಡ್, ಸರೆಂಡರ್ಡ್ ಆ್ಯಂಡ್ ಆರ್ಫನ್ ಚಿಲ್ಡ್ರನ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಎಥಿಕಲಿ. ಸೊ ಈ ಒಂದು ಕ್ಯಾಂಪೇನ್ ಏನಿದೆ ಇದು 1 ತಿಂಗಳ ಕಾಲ ನಡೆಯುವಂತಹ ಕ್ಯಾಂಪೇನ್ ಆಗಿದೆ. ಯಾವಾಗ ನಡೀತಾ ಇದೆ, ನವಂಬರ್ನಲ್ಲಿ ಈ ಒಂದು ಕ್ಯಾಂಪೇನ್ ನಡೆಯುತ್ತೆ, ಈ ತಿಂಗಳು. ಸೊ ನವಂಬರ್ ಮತ್ತೊಂದು ವಿಷಯಕ್ಕೆ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಇದನ್ನು ನ್ಯಾಷನಲ್ ಅಡಾಪ್ಷನ್ ಅವೇರ್ನೆಸ್ ಮಂತ್ ಅಂತ ಕೂಡ ನಾವು ಕರಿತೀವಿ. ನ್ಯಾಷನಲ್ ಅಡಾಪ್ಷನ್ ಅವೇರ್ನೆಸ್ ಮಂತ್ ಅಂತ ನಾವು ಇದನ್ನು ಕರಿತೀವಿ. ಸೊ ನವಂಬರ್ನಲ್ಲಿ 1 ತಿಂಗಳ ಕಾಲ ಈ ಒಂದು ಕ್ಯಾಂಪೇನ್ ನಡೀತಾ ಇದೆ. ಇದನ್ನು ಆರ್ಗನೈಸ್ ಮಾಡಿರೋರು ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ಸ್ ಬೆಂಗಳೂರು ಈಸ್ಟ್ ಮತ್ತೆಗೆ ಶಿಶು ಮಂದಿರ ಅನ್ನುವಂತಹ ಒಂದು NGO. ಮತ್ತು ಈ ಒಂದು ಕ್ಯಾಂಪೇನ್ನ ಆಬ್ಜೆಕ್ಟಿವ್ ಏನು ಅಂತ ನಾವು ನೋಡೋದಕ್ಕೆ ಹೋದರೆ, ಜನರಲ್ಲಿ ಲೀಗಲ್ ಅಡಾಪ್ಷನ್ ಏನಿದೆ, ಏನು ಲೀಗಲ್ ಅಡಾಪ್ಷನ್ ಅಂದರೆ ಕಾನೂನುಬದ್ಧವಾಗಿ ಯಾವ ರೀತಿಯಾಗಿ ದತ್ತುವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಅವೇರ್ನೆಸ್, ಜಾಗೃತಿಯನ್ನು ಜನರಲ್ಲಿ ಮೂಡಿಸಲು ಈ ಒಂದು ಕ್ಯಾಂಪೇನನ್ನು ಅವರು ನಡೆಸ್ತಾ ಇದ್ದಾರೆ. ಆ್ಯಂಡ್ ಅದರ ಜೊತೆಗೆ ಪ್ರತಿಯೊಂದು ಮಗುವಿಗೂ ಕೂಡ ಒಂದು ಫ್ಯಾಮಿಲಿ ಇರಬೇಕು, ಮತ್ತು ಅದಕ್ಕೆ ಸಿಗಬೇಕಾಗಿರುವಂತಹ ಎಲ್ಲ ಪ್ರೀತಿ ಇರ್ಬೋದು, ಇಲ್ಲ ಯಾವ ಒಂದು ಸಂತೋಷ ಸ್ನೇಹ ಏನಿದೆ ಇವೆಲ್ಲನೂ ಸಿಗಬೇಕಾಗಿರುವಂಥದ್ದು ಆ ಮಗುವಿನ ಹಕ್ಕಾಗಿರುವಂತಹ ಕಾರಣ ಅಡಾಪ್ಷನ್ ಏನಿದೆ, ದತ್ತು ಪ್ರಕ್ರಿಯೆ ಏನಿದೆ ಅದನ್ನು ಏನಂತೀವಿ ನಾರ್ಮಲೈಸ್ ಮಾಡುವಂತಹ ಒಂದು ಅವೇರ್ನೆಸ್ ಕ್ಯಾಂಪೇನ್ ಆಗಿದೆ ಅಂತಲೇ ನಾವು ಹೇಳ್ಬೋದಾಗುತ್ತೆ. ಈ ಒಂದು ಕ್ಯಾಂಪೇನ್ ಏನಿದೆ ಇದು ಮಿಷನ್ ವಾತ್ಸಲ್ಯ ಅನ್ನುವಂತಹ ಒಂದು ಏನಂತೀವಿ ಸ್ಕೀಮ್ ಅಡಿಯಲ್ಲಿ ಬರುತ್ತೆ. ಈ ಮಿಷನ್ ವಾತ್ಸಲ್ಯ ಏನಿದೆ ಇದು ಒಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ಅಂದರೆ ಇದು ಕೇಂದ್ರ ಸರ್ಕಾರದ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಏನಿದೆ ಅದು ಈ ಒಂದು ಮಿಷನ್ ವಾತ್ಸಲ್ಯವನ್ನು ಲಾಂಚ್ ಮಾಡಿರೋದು. ಕರ್ನಾಟಕದಲ್ಲಿ ನಾವು ನೋಡೋದಾದರೆ ಇದನ್ನು ಇಂಪ್ಲಿಮೆಂಟ್ ಮಾಡುವಂತಹದ್ದು ಡಿಪಾರ್ಟ್ಮೆಂಟ್ ಆಫ್ ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಏನಿದೆ ಅದು, ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಿದೆ ಆ ಇಲಾಖೆ ಇದನ್ನು ಜಾರಿಗೊಳಿಸುತ್ತೆ. ಇದು ಮೊದಲನೇ ಪಾಯಿಂಟು. ಮತ್ತು ಈ ಮಿಷನ್ ವಾತ್ಸಲ್ಯ ಅಡಿಯಲ್ಲಿ ಏನಿದೆ ಅಂತಂದರೆ ಮೇಯ್ನಾಗಿ ಮಕ್ಕಳ ಆರೈಕೆ ಕೇಂದ್ರಗಳಿರ್ಬೋದು, ದತ್ತಕ ಮತ್ತು ಪ್ರಾಯೋಜನ ಬಳಿಕದ ಆರೈಕೆ ಏನಿದೆ ಇವುಗಳ ಮೇಲೆ ಹೆಚ್ಚಿನದಾಗಿ ಒತ್ತನ್ನು ಕೊಡುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಷನ್ಸನ್ನು ಡೆವಲಪ್ ಮಾಡೋದಿರ್ಬೋದು, ಇಲ್ಲ ಫಾಸ್ಟರ್ ಕೇರನ್ನು ಇನ್ಸ್ಟಿಟ್ಯೂಷನಲೈಸ್ ಮಾಡೋದಿರ್ಬೋದು, ಇವುಗಳ ಕುರಿತಾಗಿ ಈ ಒಂದು ಮಿಷನ್ ವಾತ್ಸಲ್ಯ ಕಾನ್ಸಂಟ್ರೇಟ್ ಮಾಡುತ್ತೆ. ಮತ್ತು ಯಾವ ರೀತಿಯಾದ ಮಕ್ಕಳ ಬಗ್ಗೆ ಇದು ಕಾನ್ಸಂಟ್ರೇಟ್ ಮಾಡುತ್ತೆ ಅಂತಂದರೆ ಅನಾಥ ಮಕ್ಕಳಿರ್ಬೋದು, ಮತ್ತು ಈ ಬೀದಿ ಬದಿಯಲ್ಲಿ ಮಕ್ಕಳೇನಿರ್ತಾರೆ ಅವರುಗಳ ಮೇಲೆ, ಮತ್ತು ಯಾವ ಒಂದು ಮಕ್ಕಳಿಗೆ ಕೇರ್ ಮತ್ತು ಪ್ರೊಟೆಕ್ಷನ್ ಬೇಕಾಗಿರುತ್ತೆ ಅವುಗಳ ಮೇಲೆ ಅವರ ಮೇಲೆ ಈ ಒಂದು ಮಿಷನ್ ವಾತ್ಸಲ್ಯ ಕಾನ್ಸಂಟ್ರೇಟ್ ಮಾಡುತ್ತೆ. ಸೊ ಮೇನ್ ಆಬ್ಜೆಕ್ಟಿವ್ ಏನು ಈ ಮಿಷನ್ ವಾತ್ಸಲ್ಯ ಅದು ಅಂತಂದರೆ ಈ ಅಬ್ಯಾಂಡೆಂಡ್ ಅಥವಾ ಆರ್ಫಂಡ್ ಮಕ್ಕಳೇನಿರ್ತಾರೆ, ಅನಾಥ ಮಕ್ಕಳಿರ್ಬೋದು, ಇಲ್ಲ ಸ್ಟ್ರೀಟ್ ಸೈಡಲ್ಲಿ ಸಿಗುವಂಥ ಮಕ್ಕಳಿರ್ಬೋದು, ಅಥವಾ ಯಾವ ರೀತಿಯಾದ ಮಕ್ಕಳಿಗೆ ಕೇರ್ ಮತ್ತು ಪ್ರೊಟೆಕ್ಷನ್ ಬೇಕಾಗಿರುತ್ತೆ ಅಂತಹ ಒಂದು ಮಕ್ಕಳಿಗೆ ಬೇಕಾದಂತಹ
ಫಾಸ್ಟರ್ ಕೇರ್ ಏನಿದೆ ಅದನ್ನು ಸ್ಪಾನ್ಸರ್ ಮಾಡೋದಿರ್ಬೋದು, ಇಲ್ಲ ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಷನ್ಸನ್ನು ಡೆವಲಪ್ ಮಾಡೋದಿರ್ಬೋದು, ಇದರ ಒಂದು ಮುಖ್ಯ ಉದ್ದೇಶ ಆಗಿದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ಹಾಗೆ ಇದರ ಒಂದು ಪರ್ಪಸ್ ಅಥವಾ ಮಿಷನ್ ಏನು ಅಂತ ನಾವು ನೋಡೋಕ್ಕಾದ್ರೆ, ಮೇಯ್ನಾಗಿ ಮಕ್ಕಳ ಪ್ರೊಟೆಕ್ಷನ್ ಸಿಸ್ಟಮ್ ಏನಿದೆ ಅಂದರೆ ಮಕ್ಕಳ ರಕ್ಷಣಾ ವ್ಯವಸ್ಥೆ ಏನಿದೆ ಅದನ್ನು ಬಲಪಡಿಸ್ಕೊಳ್ಬೇಕು. ಸೊ ಚೈಲ್ಡ್ ಪ್ರೊಟೆಕ್ಷನನ್ನು ಸ್ಟ್ರಾಂಗ್ ಮಾಡಬೇಕು ಅನ್ನೋದಿರ್ಬೋದು, ಇಲ್ಲ ರಿಹ್ಯಾಬಿಲಿಟೇಷನ್ ಆಫ್ ಚಿಲ್ಡ್ರನ್, ಆ ಒಂದು ಪುನರ್ವಸತಿ ಏನಿದೆ ಪುನರ್ವಸತಿಯನ್ನು ಒದಗಿಸೋದಿರ್ಬೋದು, ಮತ್ತು ಕುಟುಂಬ ಆಧಾರಿತ ಆರೈಕೆ ಅಂದರೆ ಈ ಫ್ಯಾಮಿಲಿ ಬೇಸ್ಡ್ ಕೇರ್ ಏನಿರುತ್ತೆ, ಅನಾಥ ಮಕ್ಕಳಿಗೆ ಇರ್ಬೋದು, ಇಲ್ಲ ಅಬ್ಯಾಂಡನ್ ಚಿಲ್ಡ್ರನ್ಗೆ ಇರ್ಬೋದು, ಇಲ್ಲ ಸರೆಂಡರ್ ಮಾಡಿರುವಂಥ ಮಕ್ಕಳಿಗೆ ಏನಿರುತ್ತೆ ಅವರಿಗೆ ಬೇಕಾದಂತಹ ಫ್ಯಾಮಿಲಿ ಬೇಸ್ಡ್ ಕೇರನ್ನು ಒದಗಿಸೋದು ಕೂಡ ಇದರ ಒಂದು ಮಿಷನ್ ಆಗಿದೆ ಅಂತಲೇ ನಾವು ಹೇಳ್ಬೋದಾಗುತ್ತೆ. ಸೊ ಇದಿಷ್ಟು ಮಿಷನ್ ವಾತ್ಸಲ್ಯ ಬಗ್ಗೆ. ಆದರೆ ನೆಕ್ಸ್ಟು ಪನಿಷ್ಮೆಂಟ್ಸ್ ಯಾವ ರೀತಿಯಾಗಿ ಸಿಗುತ್ತೆ ಅಂದರೆ, ಈಗ ಹಲವು ಬಾರಿ ಏನಾಗುತ್ತೆ ಇಲ್ಲೀಗಲ್ ಸೇಲ್ ಆಫ್ ಚಿಲ್ಡ್ರನ್ ಆಗ್ತಾ ಇರುತ್ತೆ. ಅಂದರೆ ನಾವು ಎಷ್ಟೊಂದು ಸತಿ ನೋಡ್ತೀವಿ, ಮಗುವನ್ನು ಹಾಸ್ಪಿಟಲಿಂದ 2 ತಿಂಗಳು ಮಗು, 2 ವಾರದ ಮಗುವನ್ನು ಕದ್ಕೊಂಡು ಹೋಗಿದ್ದಾರೆ, ಈ ರೀತಿಯಾದ ಒಂದು ನ್ಯೂಸ್ಗಳನ್ನು ನೋಡ್ತಾ ಇರ್ತೀವಿ. ಸೊ ಏನಕ್ಕೆ ಅವ್ರ ಮಕ್ಕಳನ್ನ ಕದ್ಕೊಂಡು ಹೋಗ್ತಾರೆ? ಒಂದು, ಇಟ್ ಇಸ್ ಫಾರ್ ಇಲ್ಲೀಗಲ್ ಸೇಲ್, ಅಂದರೆ ಮಾರಾಟ ಮಾಡೋದಕ್ಕೆ. ಅಂದರೆ ಯಾರಾದರೂ ಅಡಾಪ್ಟ್ ಮಾಡ್ಕೊಳ್ಳೋರು ಇರ್ತಾರೆ ಅಂತಂದರೆ ವಿತೌಟ್ ಪೇಪರಲ್ಲಿ, ಆ ಒಂದು ಪೇಪರ್ಗಳು ಇಲ್ದಿರೋ, ಅಂದರೆ ಅದು ಪ್ರಾಪರ್ ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದರೆ ಆಗ ಇಲ್ಲೀಗಲ್ ಸೇಲ್ ಮೊರೆ ಹೋಗ್ತಾರೆ. ಸೊ ಹಾಗಾಗಿ ಈ ಇಲ್ಲೀಗಲ್ ಸೇಲ್ ಏನಾದರೂ ನಡೀತಾ ಇದೆ ಮಕ್ಕಳದು ಅಂತಂದರೆ ಇಟ್ ಈಸ್ ಪನಿಷಬಲ್ ಅಪ್ ಟು 5 years ಮತ್ತು ಪ್ಲಸ್ 1 lakh ಫೈನ್. 1 lakh ಫೈನ್ ಜೊತೆಗೆ 5 ವರ್ಷಗಳ ಕಾಲ ಜೈಲು ಶಿಕ್ಷೆ ಅನ್ನುವಂಥ ಒಂದು ಪನಿಷ್ಮೆಂಟ್ ಇದೆ. ದಿಸ್ ಈಸ್ ಅಂಡರ್ ಸೆಕ್ಷನ್ 81 ಆಫ್ ಜುವಿನೈಲ್ ಜಸ್ಟಿಸ್ ಆ್ಯಕ್ಟ್. ಈಗಾಗಲೇ ನಾವು ಜುವಿನೈಲ್ ಜಸ್ಟಿಸ್ ಆ್ಯಕ್ಟ್ ಬಗ್ಗೆ ಈ ಹಿಂದಿನ ಆರ್ಟಿಕಲ್ನಲ್ಲಿ ನೋಡಿದ್ದೀವಿ. ಸೊ ಸೆಕ್ಷನ್ 81 ಆಫ್ ಜುವಿನೈಲ್ ಜಸ್ಟಿಸ್ ಆ್ಯಕ್ಟ್ ಏನಿದೆ ಅದು ಈ ಇಲ್ಲೀಗಲ್ ಸೇಲನ್ನು ಬ್ಯಾನ್ ಮಾಡುತ್ತೆ ಒಂದು, ಮತ್ತು ಅದಕ್ಕೆ ಬೇಕಾಗಿರುವಂಥ ಪನಿಷ್ಮೆಂಟನ್ನು ಕೂಡ ಇದು ಪ್ರಿಸ್ಕ್ರೈಬ್ ಮಾಡುತ್ತೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್. ಸೊ ಇವತ್ತು ನಾವು ಅಡಾಪ್ಷನ್ ಬಗ್ಗೆ ಹೆಚ್ಚಿನದಾಗಿ ತಿಳ್ಕೊಂಡಿದ್ದೀವಿ. ಮೊದಲಿಗೆ ಅದರ ಆ್ಯಕ್ಟ್ಸ್ ಕುರಿತಾಗಿ ನೋಡಿದ್ದೀವಿ, ಯಾವ ಆ್ಯಕ್ಟ್ಸ್ಗಳು ಭಾರತದಲ್ಲಿ ಹಾಗೂ ಕರ್ನಾಟಕದಲ್ಲಿ ದತ್ತು ಪ್ರಕ್ರಿಯೆ ಏನಿದೆ ಅದನ್ನು ಜಾರಿಗೆ ತರೋಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೋಡಿದ್ವಿ. ಮತ್ತು ಎರಡನೇದಾಗಿ ನಾವು ಆಸರೆ ಕ್ಯಾಂಪೇನ್ ಬಗ್ಗೆ ನೋಡಿದ್ವಿ. ಮತ್ತು ಮೂರನೇದಾಗಿ ಮಿಷನ್ ವಾತ್ಸಲ್ಯ ಬಗ್ಗೆ ನಾವು ನೋಡಿದ್ದೀವಿ. ಮತ್ತು ಹಾಗೆಯೇ ಪನಿಷ್ಮೆಂಟ್ಸ್ ಏನು ರೀತಿಯ ಪನಿಷ್ಮೆಂಟ್ಸ್ ಇದೆ ಫಾರ್ ಇಲ್ಲೀಗಲ್ ಸೇಲ್ ಅನ್ನೋದನ್ನು ಕೂಡ ನಾನು ನೋಡಿದ್ದೀವಿ. ಸೊ ಇದಿಷ್ಟು ನಮ್ಮ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಆರ್ಟಿಕಲ್ ನೋಡೋಣ. CM ಇನಾಗ್ರೇಟ್ಸ್ ಕಲಾಲೋಕ ಸ್ಟೋರ್ ಅಟ್ KIA. ನಿನ್ನೆ ಏನಾಗಿದೆ ಅಂತಂದರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಅಲ್ಲಿ ಕಲಾಲೋಕ ಅನ್ನುವಂಥ ಒಂದು ಸ್ಟೋರನ್ನು ಓಪನ್ ಮಾಡಿದ್ದಾರೆ. ಸೊ ಏನಿದು ಕಲಾಲೋಕ ಅಂತಂದರೆ, ಇಲ್ಲಿ ಕರ್ನಾಟಕದ ಸುಮಾರು 28ಕ್ಕೂ ಹೆಚ್ಚು GI ಟ್ಯಾಗ್ ಆಗಿರುವಂತಹ ವಸ್ತುಗಳೇನಿದೆ ಆ ವಸ್ತುಗಳನ್ನು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಸೊ ದಿಸ್ ಈಸ್ ಫಸ್ಟ್ ಥಿಂಗ್. ಯಾಕೆ ಅಂತ ನಾವು ನೋಡೋಕ್ಕೆ ಹೋದರೆ, ಕರ್ನಾಟಕದ ಹೆರಿಟೇಜ್, ಕರ್ನಾಟಕದ ಕಲ್ಚರ್ ಮತ್ತು ಹೆರಿಟೇಜ್ ಏನಿದೆ ಇದನ್ನು ಪ್ರಮೋಟ್ ಮಾಡೋದಕ್ಕೆ, ಹೆಚ್ಚು ಮಾಡೋದಕ್ಕೆ, ಅಂದರೆ ಅದಕ್ಕೆ ದೊರಕಬೇಕಾದಂತಹ ಏನಂತೀವಿ ರೆಕಾಗ್ನಿಷನ್ ಇದೆ, ಆ ರೆಕಾಗ್ನಿಷನನ್ನು ಹೆಚ್ಚಿಸೋದಕ್ಕೆ. ಯಾಕೆ ಏರ್ಪೋರ್ಟಲ್ಲೇ ಮಾಡಿದ್ದಾರೆ ಅಂತಂದರೆ, ಅಲ್ಲಿ ಎಲ್ಲ ರೀತಿಯಾದ ಟ್ರಾವೆಲರ್ಸ್ ಇರ್ತಾರೆ. ಕೇವಲ ಕರ್ನಾಟಕದವರೇ ಅಂತಲ್ಲ, ಹೊರ ರಾಜ್ಯಗಳಿಂದ ಇರ್ಬೋದು, ಬೇರೆ ಸ್ಟೇಟ್ಗಳಿಂದ ಇರ್ಬೋದು, ಇಲ್ಲ ಇಂಟರ್ನ್ಯಾಷನಲ್ ಫಾರಿನರ್ಸ್ ಏನಿರ್ತಾರೆ ಅವ್ರು ಇರ್ಬೋದು. ಸೊ ಇವರೆಲ್ಲರೂ ಕೂಡ ಏರ್ಪೋರ್ಟ್ಸಲ್ಲಿ ಇರುವಂತಹ ಕಾರಣ ಈ ಸ್ಟೋರನ್ನು ಏರ್ಪೋರ್ಟಲ್ಲಿ ಅವರು ಸ್ಟಾರ್ಟ್ ಮಾಡಿರೋದು. ಮತ್ತು ನಾವು ನೋಡೋದಾದರೆ ಈ ಒಂದು ಇನಿಷಿಯೇಟಿವ್ ಏನಿದೆ, ಈ ಕಲಾಲೋಕ ಅನ್ನುವಂಥ ಸ್ಟೋರ್ ಏನಿದೆ ಇದನ್ನು ಇಟ್ ಈಸ್ ಅ ಇನಿಷಿಯೇಟಿವ್ ಆಫ್ ಕರ್ನಾಟಕ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟ್. ಇಂಡಸ್ಟ್ರೀಸ್ ಮತ್ತು ಕಾಮರ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಇದರ ಒಂದು ಇನಿಷಿಯೇಟಿವ್ ಆಗಿದೆ. ಮತ್ತು ನಾವು ನೋಡೋದಾದರೆ ಯಾವುದೇ ಒಂದು ಇನಿಷಿಯೇಟಿವನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೋದರೆ ಅಲ್ಲಿ ಹಲವಾರು ಚಾಲೆಂಜಸ್ಗಳು ಇರುತ್ತೆ, ಅಂದರೆ ಸವಾಲುಗಳು ಇದ್ದೇ ಇರುತ್ತೆ. ಸೊ ಆ ಸವಾಲುಗಳು ಇಲ್ಲಿ ಸವಾಲುಗಳೇನೆಂದರೆ ಆ ಕ್ವಾಲಿಟಿ, ಸ್ಟ್ಯಾಂಡರ್ಡ್ ಕ್ವಾಲಿಟಿ ಏನಿದೆ ಆ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಮೇಂಟೈನ್ ಮಾಡುವಂಥದ್ದು ಮೊದಲನೇ ಸವಾಲಾದರೆ, ಮತ್ತು ಸಪ್ಲೈ ಚೈನನ್ನು ಮೇಂಟೈನ್ ಮಾಡುವುದು ಮತ್ತೊಂದು ಸವಾಲಾಗುತ್ತೆ. ಮತ್ತು ನಾವು ನೋಡಿದ್ರೆ ಪ್ರೈಸ್ಗಳು, ಈ ಏನು ದರಗಳೇನಿರುತ್ತೆ ಆ ದರಾನ ಮ್ಯಾನೇಜ್ ಮಾಡೋದಿರ್ಬೋದು ಅದಾಗುತ್ತೆ. ಮತ್ತು ಇದೆಲ್ಲದ್ರ ಜೊತೆಗೆ ಈ ಏನು ಆರ್ಟಿಸನ್ಸ್ ಇರ್ತಾರೆ ಅವರ ಒಂದು ಲೈವ್ಲಿಹುಡ್ಡನ್ನು ಸಸ್ಟೈನ್ ಮಾಡಬೇಕು. ಪ್ರೈಸು ಕೂಡ ಮೇಂಟೈನ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಸಸ್ಟೈನಬಲ್ ಲೈವ್ಲಿಹುಡ್ಡನ್ನು ಆರ್ಟಿಸನ್ಸ್ಗೆ ಕೊಡಬೇಕಾಗುತ್ತೆ. ಸೊ ಇದು ಕೂಡ ಒಂದು ಚಾಲೆಂಜ್ ಆಗಿದೆ. ಸೊ ಈ ಚಾಲೆಂಜಸ್ಸು ಕೂಡ ನಮಗೆ ಆನ್ಸರ್ ರೈಟಿಂಗಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಕಲಾಲೋಕ ಸ್ಟೋರ್ ಬಗ್ಗೆ ನಾವು ಇಂಡಿಯನ್ ಹೆರಿಟೇಜ್ ಇಲ್ಲ ಕರ್ನಾಟಕ ಹೆರಿಟೇಜ್ ರಿಲೇಟೆಡ್ ಯಾರು ಕ್ವೆಶನ್ಸ್ ಕೇಳಿದಾಗ ಅಲ್ಲಿ ಇದನ್ನು ನಾವು ಕೋಟ್ ಮಾಡ್ಬೋದಾಗುತ್ತೆ. ಈಗ ಮುಂದಿನ ಆರ್ಟಿಕಲ್ ನೋಡೋಣ.
ಅನ್ಸರ್ಟನಿಟಿ ಓವರ್ ಕನ್ನಡ ಸಾಹಿತ್ಯ ಸಮ್ಮೇಳನ ಇನ್ ಬಳ್ಳಾರಿ ಇನ್ ಡಿಸೆಂಬರ್. ಪ್ರತಿ ವರ್ಷ ಯೂಶಲ್ ಆಗಿ ಡಿಸೆಂಬರ್ನಲ್ಲಿ ಕರ್ನಾಟಕ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. ಸೊ ಕಳೆದ ವರ್ಷ ಏನಿತ್ತು ಅದು 77ನೇ ಕರ್ನಾಟಕ ಸಾಹಿತ್ಯ ಸಮ್ಮೇಳನ ಆಗಿತ್ತು. ಇದು ಎಲ್ಲಿ ನಡೆದಿತ್ತು ಅಂದರೆ ಮಂಡ್ಯದಲ್ಲಿ ನಡೆದಿತ್ತು. ಈ ಬಾರಿ 88ನೇ ಕರ್ನಾಟಕ ಸಾಹಿತ್ಯ ಸಮ್ಮೇಳನ ಏನಿದೆ ಇದನ್ನು ಬಳ್ಳಾರಿಯಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡಲಾಗಿತ್ತು. ಆ್ಯಂಡ್ ಅದಕ್ಕೆ ಬೇಕಾದಂತಹ 10 ಕೋಟಿಯಷ್ಟು ಬಜೆಟ್ ಏನಿದೆ ಈ ವರ್ಷದ ಬಜೆಟಲ್ಲಿ ಆಲ್ರೆಡಿ ಇದಕ್ಕಾಗಿ ಮೀಸಲಿಡಲಾಗಿದೆ ಅಂತಲೂ ನಾವು ತಿಳ್ಕೊಬೇಕಾಗುತ್ತೆ. ಬಟ್ ಈಗ ಏನಾಗ್ತಾಯಿದೆ ಅಂತಂದರೆ ಇದು ಯೂಶಲಾಗಿ ಡಿಸೆಂಬರ್ನಲ್ಲಿ ನಡೆಯೋದು. ಆದರೆ ಈಗ ಆಲ್ರೆಡಿ ನವಂಬರ್ ಆಲ್ಮೋಸ್ಟ್ 10-12 ಡೇಸ್ ಆಗೋಗಿದೆ. ಸೊ ಇಷ್ಟು ದಿನ ಆದರೂ ಕೂಡ ಯಾವುದೇ ರೀತಿಯಾದ ಒಂದು ಅಫಿಷಿಯಲ್ ಡಿಕ್ಲರೇಷನ್ ಇರ್ಬೋದು ಅಥವಾ ಕರ್ನಾಟಕ ಸರ್ಕಾರ ಏನಿದೆ ಒಂದು ಕಾನ್ಫರೆನ್ಸನ್ನು ಆಯೋಜಿಸಿ ಇದನ್ನು ಅನೌನ್ಸ್ ಮಾಡಬೇಕಿತ್ತು, ಅದು ಕೂಡ ಇನ್ನೂ ಮಾಡಲಾಗಿಲ್ಲ. ಸೊ ಹಾಗಾಗಿ ಯಾವುದೇ ರೀತಿಯಾದ ಒಂದು ಅಫಿಷಿಯಲ್ ವರ್ಡ್ ಇಲ್ಲದೆ ಇರೋ ಕಾರಣ ಈ ವರ್ಷದ ಕರ್ನಾಟಕ ಸಾಹಿತ್ಯ ಸಮ್ಮೇಳನ ನಡೆಯಲ್ವಾ ಅನ್ನೋವಂಥ ಒಂದು ಕ್ವೆಶನ್ ಉಳಿದಿದೆ. ಸೊ ಇದರಲ್ಲಿ ಸಿಗ್ತಾರೋ ಇನ್ಫಾರ್ಮೇಷನ್. ನಾವು ಬೇಸಿಕ್ಸ್ ನೋಡೋದಾದರೆ ನಮಗೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಕೆಲವು ಇನ್ಫಾರ್ಮೇಷನ್ ತಿಳಿದಿರಬೇಕಾಗತ್ತೆ. ಸೊ ಮೊದಲಿಗೆ ಏನು ಅಂತಂದರೆ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೆ, ಇಟ್ ಈಸ್ ಅನ್ ಆ್ಯನ್ಯುವಲ್ ಇವೆಂಟ್. ಪ್ರತಿ ವರ್ಷ ನಡೆಯುವಂತಹ ಒಂದು ಇವೆಂಟ್ ಆಗಿದೆ. ಸೊ ಏನಕ್ಕೆ ಇದರ ಆಬ್ಜೆಕ್ಟಿವ್ ಏನು ಅಂತಂದರೆ ಕನ್ನಡ ಸಾಹಿತ್ಯ ಅಥವಾ ಕನ್ನಡ ಭಾಷೆ ಸಂಸ್ಕೃತಿ ಏನಿದೆ ಇವುಗಳ ಮಹತ್ವವನ್ನು ಆಚರಿಸೋದೇ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಮುಖ್ಯ ಉದ್ದೇಶ ಅಂತ ಹೇಳ್ಬೋದು. ಸೊ ಇದಕ್ಕೆ ಯಾರ್ಯಾರು ಬರ್ತಾರೆ, ರಾಜ್ಯದಲ್ಲಿ ಅಲ್ದಿರ ಭಾರತದಲ್ಲೇ ರಾಜ್ಯದ ಲೇಖಕರಿರ್ಬೋದು ಮತ್ತು ವಿದೇಶದ ಲೇಖಕರು ಪಂಡಿತರು ಏನಿರ್ತಾರೆ ಅವರು ಕೂಡ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಸೊ ಮೊದಲನೇ ಸಾಹಿತ್ಯ ಸಮ್ಮೇಳನ ಯಾವಾಗ ನಡೆದಿತ್ತು ಅಂದರೆ 1915ರಲ್ಲಿ. 1914ರಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಲಾಗಿತ್ತು. ಸೊ 1950ನಲ್ಲಿ ಮೊದಲನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜಿಸಲಾಗಿತ್ತು. ಆಗಿನ ಆಯೋಜಕರು ಬಂದು H.V. ನಂಜುಂಡಯ್ಯನವರು. ಸೊ 1950ನಲ್ಲಿ ಫಸ್ಟ್ ಟೈಮ್ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. ಅದನ್ನು ಆಯೋಜಿಸಿದ್ದು H.V. ನಂಜುಂಡಯ್ಯನವರು. ಮತ್ತು ಪ್ರತಿ ವರ್ಷ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸ್ಕೊಂಡು ಬಂದಿರುವಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ ಏನಿದೆ, ಕರ್ನಾಟಕ ಸಾಹಿತ್ಯ ಪರಿಷತ್ ಏನಿದೆ ಅದು ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸ್ಕೊಂಡು ಬಂದಿದೆ. ಆ್ಯಂಡ್ ಪ್ರತಿ ವರ್ಷ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಏನಿದೆ ಪ್ರತಿ ವರ್ಷ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೆಯುತ್ತೆ. ಸೊ ಎವ್ರಿ ಇಯರ್ ಇಟ್ ಈಸ್ ಡಿಫ್ರೆಂಟ್ ಡಿಸ್ಟ್ರಿಕ್ಟ್. ಪ್ರತಿ ವರ್ಷ ಡಿಫ್ರೆಂಟ್ ಡಿಸ್ಟ್ರಿಕ್ಟಲ್ಲಿ ಈ ಒಂದು ಸಮ್ಮೇಳನ ನಡೀತಾ ಇದೆ. ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಮಗೆ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಗೊತ್ತಿರಬೇಕು. ಮುಂದಿನ ಆರ್ಟಿಕಲ್ ನೋಡೋಣ. 6,000 KPS ಶಾಲೆ ತೆರೆಯಲು ಚಿಂತನೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪನವರು ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಸೊ ಈ ಒಂದು ಆರ್ಟಿಕಲ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ವರ್ಷ ಏನಿದೆ ಈ ವರ್ಷದಲ್ಲಿ ಸುಮಾರು 6,000 ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನು ನಾವು ಸ್ಥಾಪಿಸ್ತೀವಿ. ಏನು ಈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತಂದರೆ ಇಟ್ ಈಸ್ ಅ ಟೈಪ್ ಆಫ್ ಗವರ್ನಮೆಂಟ್ ಸ್ಕೂಲ್. ಬೇಸಿಕಲಿ ಇಟ್ಸ್ ಅ ಗವರ್ನಮೆಂಟ್ ಸ್ಕೂಲ್, ಸರ್ಕಾರಿ ಶಾಲೆ ಅಂತ ನಾವು ಹೇಳ್ಬೋದು. ಸೊ ನಿನ್ನೆ ಏನಿದೆ ನವಂಬರ್ 11ನೇ ತಾರೀಕು ನಾವು ನ್ಯಾಷನಲ್ ಎಜುಕೇಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಅಂದರೆ ರಾಷ್ಟ್ರೀಯ ಶಿಕ್ಷಣ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಯಾಕೆ ಅಂತಂದರೆ ಇದು ಮೌಲಾನಾ ಅಬುಲ್ ಕಲಾಂ ಆಜಾದ್ ಏನಿದ್ದಾರೆ ಅವರ ಒಂದು ಜನ್ಮದಿನ. ಸೊ ಇವರು ಭಾರತದ ಇಂಡಿಪೆಂಡೆಂಟ್ ಇಂಡಿಯಾದ ಮೊದಲ ಎಜುಕೇಷನ್ ಮಿನಿಸ್ಟರ್ ಕೂಡ ಆಗಿದ್ದರು. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ರಾಷ್ಟ್ರೀಯ ಶಿಕ್ಷಣ ದಿನವನ್ನು ಆಚರಿಸ್ತೀವಿ. ಸೊ ನಿನ್ನೆ ರಾಷ್ಟ್ರೀಯ ಶಿಕ್ಷಣ ದಿನ ಆಚರಣೆ ವೇಳೆಯಲ್ಲಿ ಈ ಒಂದು ಡಿಕ್ಲರೇಷನನ್ನು ಮಾಡಿದ್ದಾರೆ. ಅಂದರೆ ಕರ್ನಾಟಕದಲ್ಲಿ ಸುಮಾರು 6,000 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ನಾವು ಓಪನ್ ಮಾಡ್ತೀವಿ ಅಂತ. ಸೊ ಮೇಯ್ನಾಗಿ ಈಗಾಗಲೇ ಕರ್ನಾಟಕದಲ್ಲಿ 308 KPS ಶಾಲೆಗಳಿವೆ. ಓಕೆನಾ. ಆ್ಯಂಡ್ ಈ ವರ್ಷದ ಬಜೆಟ್ ಏನು ಹೇಳಿದೆ ಅಂದರೆ ಸುಮಾರು 500 KPS ಶಾಲೆಗಳನ್ನು ನಾವು ಓಪನ್ ಮಾಡ್ತೀವಿ. ಸೊ ಇನ್ನು ಮಿಕ್ಕಿರೋ 200 KPS ಶಾಲೆಗಳೇನಿವೆ, ಈಗಾಗಲೇ ಇನ್ನು 300 ಶಾಲೆಗಳಿವೆ. ಸೊ ಈ ಮಿಕ್ಕಿರುವಂಥ 200 ಶಾಲೆಗಳೇನಿವೆ ಮೇಯ್ನಾಗಿ ಇದು ಈ ಗಣಿಬಾಧಿತ ಜಿಲ್ಲೆಗಳೇನಿದೆ ಅಥವಾ ಗಣಿಬಾಧಿತ ತಾಲೂಕುಗಳೇನಿದೆ ಅಲ್ಲಿ ನಾವು ಮೇಯ್ನಾಗಿ ಇದನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ. ಯಾಕೆಂದರೆ ಅಲ್ಲಿ ಇರುವಂತಹ ಮಕ್ಕಳಿಗೆ ಬೇಕಾದಂತಹ ಬೇಸಿಕ್ ಎಜುಕೇಷನ್ ಏನಿದೆ, ಮೂಲ ಶಿಕ್ಷಣ ಏನಿದೆ ಆ ಮೂಲ ಶಿಕ್ಷಣ ದೊರೆಯುವಂತೆ ನಾವು ಮಾಡ್ತೀವಿ ಅನ್ನೋದು ಈ ಒಂದು KPS ಶಾಲೆಗಳನ್ನು ಅಲ್ಲಿ ಓಪನ್ ಮಾಡ್ತಾ ಇದ್ದಾರೆ. ಮತ್ತು ಈ KPS ಶಾಲೆಗಳ ಬಗ್ಗೆ ಕೂಡ ನಾವು ಕೆಲವು ಇನ್ಫಾರ್ಮೇಷನನ್ನು ತಿಳ್ಕೊಬೇಕಾಗತ್ತೆ. ಸೊ ಏನು ಈ KPS ಶಾಲೆಗಳು ಅಂತ ನಾವು ನೋಡಿದ್ರೆ ಇದು ನಾವು ಈಗಾಗಲೇ ಹೇಳಿರುತ್ತೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ನಾವು ಇದನ್ನು ಕರಿತೀವಿ.
ಸೊ ಇದು ಏನಾಗಿದೆ ಅಂದರೆ ರಾಜ್ಯ ಸರ್ಕಾರ ತಗೊಂಡಿರುವಂಥ ಒಂದು ಹೊಸ ಸ್ಟೆಪ್ ಅಥವಾ ಹೊಸ ಒಂದು ಉಪಕ್ರಮ ಅಂತಲೇ ಹೇಳ್ಬೋದು. ಏನಾಗುತ್ತೆ ಇದರಲ್ಲಿ ಅಂತಂದರೆ, ಇದರಲ್ಲಿ LKGಯಿಂದ ಸ್ಟಾರ್ಟ್ ಆಗಿ PUವರೆಗೂ ಈ ಒಂದು ಸ್ಕೂಲ್ಗಳಲ್ಲಿ ಸೌಲಭ್ಯ ಇರುತ್ತೆ. ಅಂದರೆ LKGಗೆ ನಾವು ಅಲ್ಲಿ ಜಾಯ್ನ್ ಆದರೆ PU ಮುಗಿಯೋವರೆಗೂ ಅದೇ ಶಾಲೆಯಲ್ಲಿ ಓದ್ಬೋದು. ಇದು ಫಸ್ಟ್ ಥಿಂಗ್. ಮತ್ತು ಸೆಕೆಂಡ್ ಏನು ಅಂತಂದರೆ, ಇಟ್ ಈಸ್ ಅ ಗವರ್ನಮೆಂಟ್ ಸ್ಕೂಲ್. ಸೊ ಬೇಸಿಕಲಿ ಇದನ್ನು ಯಾವ ರೀತಿಯಾಗಿ ಟರ್ನ್ ಮಾಡ್ತಾರೆ, ಈ ಒಂದು ಗೌರ್ಮೆಂಟ್ ಸ್ಕೂಲನ್ನು ಅಂದರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇದೆ, ಇದು ಗೌರ್ಮೆಂಟ್ ಸ್ಕೂಲೇ ಆಗಿರುತ್ತೆ. ಅದರಲ್ಲಿ ಸಿಕ್ಕುವಂಥ ಸೌಕರ್ಯಗಳೇನಿರುತ್ತೆ ಎಲ್ಲ ಪ್ರೈವೇಟ್ ಸ್ಕೂಲ್ಸಲ್ಲಿ ಏನು ಸಿಗುತ್ತೆ ಅಂತಹ ಒಂದು ಗ್ರೇಡೆಡ್ ಎಜುಕೇಷನ್ ಇರ್ಬೋದು, ಗ್ರೇಡೆಡ್ ಸೌಕರ್ಯಗಳೇನಿದೆ ಅದನ್ನು ಈ ಒಂದು KPS ಶಾಲೆಗಳಲ್ಲಿ ನೀಡುವಂಥದ್ದು ಸರ್ಕಾರದ ಉದ್ದೇಶ ಆಗಿದೆ. ಫಾರ್ ಎಕ್ಸಾಂಪಲ್ ಏನು ಅಂತಂದರೆ, ಈಗ ಲ್ಯಾಬ್ಗಳಿರ್ಬೋದು, ಇಲ್ಲ ಅಂತಂದರೆ ಡಿಜಿಟಲ್ ಕ್ಲಾಸ್ ರೂಮ್ ಇರ್ಬೋದು, ಮತ್ತು ಈ ಸ್ಕಿಲ್ ಬೇಸ್ಡ್ ಲರ್ನಿಂಗ್ ಅಂತ ಏನು ಹೇಳ್ತೀವಿ, ಅಂದರೆ ಕೌಶಲಾಧಾರಿತ ಅಧ್ಯಯನ ಅಂತ ನಾವು ಏನು ಹೇಳ್ತೀವಿ, ಆ ಸ್ಕಿಲ್ ಬೇಸ್ಡ್ ಎಜುಕೇಷನನ್ನು ಕೊಡೋದಿರ್ಬೋದು. ಇದೆಲ್ಲನೂ ಕೂಡ ಈ ಒಂದು KPS ಶಾಲೆಗಳಲ್ಲಿ ನಾವು ಮಾಡ್ತೀವಿ ಅನ್ನೋದನ್ನು ಗೌರ್ಮೆಂಟ್ ಹೇಳಿದೆ. ಅಷ್ಟೇ ಅಲ್ದಿರ ಕೇವಲ ಕ್ಲಾಸ್ ರೂಮ್ ಟೀಚಿಂಗ್ ಅಷ್ಟೇ ಅಲ್ಲ, ಅದರ ಜೊತೆಗೆ ಏನು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರುತ್ತೆ, ಅಂದರೆ ಸ್ಪೋರ್ಟ್ಸ್ ಇರ್ಬೋದು, ಇಲ್ಲ ಬೇರೆ ಮ್ಯೂಸಿಕ್, ಡ್ಯಾನ್ಸ್, ಫಿಲ್ಮ್, ಥಿಯೇಟರ್, ಇದೆಲ್ಲಾದರೂ ಕೂಡ ನಾವು ಎನ್ಕರೇಜ್ ಮಾಡ್ತೀವಿ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಕೇವಲ ಅಕಾಡೆಮಿಕ್ಸ್ ಮೇಲೆ ಅಂದರೆ ಸ್ಟೂಡೆಂಟ್ಸ್ ರಿಲೈ ಆಗೋಷ್ಟಿಲ್ಲ, ನಾನ್ ಕರಿಕ್ಯುಲರು ಇರುತ್ತೆ. ಸೊ ಬೇಸಿಕಲಿ ಈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸಲ್ಲಿ ಅಂದರೆ ಒಂದು ತಮ್ಮ ಜೀವನನ ತಾವು ರೂಪಿಸ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಬೇಸಿಕ್ ನೆಸೆಸಿಟೀಸ್ ಏನಿರುತ್ತೆ ಅದನ್ನು ಈ ಶಾಲೆಗಳಲ್ಲಿ ಒದಗಿಸ್ತೀವಿ. ಅದು ಏನು ಸರ್ಕಾರಿ ಶಾಲೆ ಆಗಿರುವಂತಹ ಕಾರಣ ಕಡಿಮೆ ವೆಚ್ಚದಲ್ಲಿ ಒಂದು ಕ್ವಾಲಿಟಿ ಎಜುಕೇಷನನ್ನು ನಾವು ಕೊಡ್ತೀವಿ ಅನ್ನೋದು ಈ ಒಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಮುಖ್ಯ ಉದ್ದೇಶ ಆಗಿದೆ, ಅಂದರೆ ಸರ್ಕಾರದ ಒಂದು ಮುಖ್ಯ ಉದ್ದೇಶ ಆಗಿದೆ. ಆ್ಯಂಡ್ ದೇ ಆರ್ ರಿಯಲೈಸಿಂಗ್ ಇಟ್ ಥ್ರೂ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ನಾವು ಹೇಳ್ಬೋದು. ಮುಂದಿನ ಆರ್ಟಿಕಲ್ ನೋಡೋಣ. ಆನ್ಲೈನ್ ಟೂಲ್ ಸಿವಿಕ್ ಕಂಪಾಸ್ ಹೆಲ್ಪ್ಸ್ ಬೆಂಗಳೂರಿಯನ್ಸ್ ಫೈಂಡ್ ಲೋಕಲ್ ಆಫೀಸರ್ಸ್, ಲೊಕೇಟ್ ಸರ್ವಿಸ್ ಜುರಿಸ್ಟಿಕ್ಷನ್ಸ್. ಏನಾಗುತ್ತೆ ಪ್ರಾಬ್ಲಮ್, ಈಗ ನಾವು ಬೆಂಗಳೂರಲ್ಲಿ ಇದ್ದೀವಿ. ಈಗ ಬೆಂಗಳೂರಲ್ಲಿ ನಮ್ಮ ಒಂದು ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಆಫೀಸ್ ಎಲ್ಲಿದೆ ನಮಗೆ ಗೊತ್ತಿಲ್ಲ, ಮತ್ತು ನಮ್ಮ ಒಂದು ವಾರ್ಡ್ನ ಲಿಮಿಟ್ ಏನಿದೆ ಗೊತ್ತಿಲ್ಲ. ಏನಾದ್ರು ಒಂದು ಗೌರ್ಮೆಂಟ್ ಆಫೀಸ್ ಬೇಕು ಅಂತಂದರೆ ಎಲ್ಲಿದೆ ಅದು ಗೊತ್ತಿಲ್ಲ. ಸೊ ಈ ಎಲ್ಲ ಒಂದು ಏನಂತೀವಿ ಗೊಂದಲವನ್ನು ನಿವಾರಿಸೋದಕ್ಕೋಸ್ಕರ ಹೊಸದಾದ ಒಂದು ಸಿವಿಕ್ ಕಂಪಾಸ್ ಅನ್ನುವಂಥ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮನ್ನು ಝೆನ್ ಸಿಟಿಸನ್ ಅನ್ನುವಂಥ ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿದೆ. ಸೊ ಈ ಒಂದು ಪ್ಲ್ಯಾಟ್ಫಾರ್ಮ್ ಏನಿದೆ ಇದು ನವೆಂಬರ್ 13ರಿಂದ ಜಾರಿಗೆ ಬರುತ್ತೆ. ಅಂದರೆ ನಾಳೆಯಿಂದ ಈ ಒಂದು ಪ್ಲ್ಯಾಟ್ಫಾರ್ಮನ್ನು ನಾವು ಉಪಯೋಗಿಸ್ಬೋದು. ಸೊ ಈ ಒಂದು ಸಿವಿಕ್ ಕಂಪಾಸ್ ಅನ್ನುವಂಥ ಒಂದು ಆ್ಯಪ್ ಅಥವಾ ಪ್ಲ್ಯಾಟ್ಫಾರ್ಮಲ್ಲಿ ಏನು ಅಂತಂದರೆ, ಲೋಕಲ್ ಆಫೀಸಸ್ ಬಗ್ಗೆ ಮತ್ತು ಜುರಿಸ್ಟಿಕ್ಷನ್ಸ್ ಎಷ್ಟಿದೆ ಜುರಿಸ್ಟಿಕ್ಷನ್ಸ್ ಅದರ ಬಗ್ಗೆ ಇಲ್ಲಿ ಡೀಟೇಲ್ಸನ್ನು ಕೊಡುತ್ತೆ ಈ ಒಂದು ಸಿವಿಕ್ ಕಂಪಾಸ್ ಅನ್ನುವಂಥ ಒಂದು ಆ್ಯಪ್. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಈಗ RT ನಗರ್ ಬಗ್ಗೆ, RT ನಗರಲ್ಲಿ ಯಾವುದೋ ಒಂದು ಅಪಾರ್ಟ್ಮೆಂಟ್ ಅಡ್ರೆಸ್ ಹಾಕಿದ ತಕ್ಷಣ ಆ ಒಂದು ಅಪಾರ್ಟ್ಮೆಂಟು ಎಲ್ಲಿಗೆ ಸೇರುತ್ತೆ, ಫಾರ್ ಎಕ್ಸಾಂಪಲ್ ಬೆಂಗಳೂರು ನಾರ್ತ್ ಸಿಟಿ ಕಾರ್ಪೊರೇಷನ್ಗೆ ಸೇರುತ್ತೆ, ಯಾವ ಝೋನ್ ಬರುತ್ತೆ, ನಾರ್ತ್ ಝೋನ್ 2 ಅಲ್ಲಿ ಬರುತ್ತೆ, ಮತ್ತು JC ನಗರ್ ವಾರ್ಡ್ಗೆ ಅದು ಸೇರುತ್ತೆ, ಮತ್ತು ಅದಕ್ಕೆ ಬೇಕಾಗಿರುವಂಥ ಅದು ಸೇರುವಂಥ BBMP ಝೋನ್ ಇರ್ಬೋದು, ವಾರ್ಡ್ ಇರ್ಬೋದು, BDA ಲೇಔಟ್ ನಂಬರು, ಈ ಥರ ಎಲ್ಲ ಪ್ರತಿಯೊಂದು ಡೀಟೇಲ್ಸನ್ನು ಈ ಒಂದು ಸಿವಿಕ್ ಕಂಪಾಸ್ ಕೊಡುತ್ತೆ. ಸೊ ಯಾವಾಗ ಈ ಡೀಟೇಲ್ಸ್ ಎಲ್ಲ ಸಿಗುತ್ತೆ, ನಮಗೆ ಬೇಕಾಗಿರುವಂಥ ಆಫೀಸರ್ಸ್ಗಳನ್ನು ಕೂಡ ಇದೇ ಲಿಸ್ಟ್ ಮಾಡಿಬಿಡುತ್ತೆ. ಅಂದರೆ ಈಗ ಒಂದು ಅಡ್ರೆಸ್ ಹಾಕಿದ ತಕ್ಷಣ ಆ ಅಡ್ರೆಸ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ಆ್ಯಪಲ್ಲಿ ನಮಗೆ ಸಿಗುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ, ಯಾವುದಾದ್ರು ಗೌರ್ಮೆಂಟ್ ಆಫೀಸಸನ್ನು ನಾವು ಲೊಕೇಟ್ ಮಾಡಬೇಕು ಅಂದರೆ ದ್ಯಾಟ್ ವಿಲ್ ಬಿಕಮ್ ಈಸಿಯರ್. ಹಾಗಾಗಿ ಈ ಒಂದು ಸಿವಿಕ್ ಕಂಪಾಸ್ ಅನ್ನುವಂಥ ಒಂದು ಆನ್ಲೈನ್ ಟೂಲನ್ನು ರಿಲೀಸ್ ಮಾಡ್ತಾ ಇದ್ದಾರೆ, ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇಟ್ ಇಸ್ ಬೈ ಝೆನ್ ಸಿಟಿಸನ್ ಅಂತ ಒಂದು ವಾಲಂಟಿಯರ್ ಬೇಸ್ಡ್ ಆರ್ಗನೈಸೇಷನ್. ಓಕೆನಾ. ಸೊ ಇದರಿಂದ ಅಡ್ವಾಂಟೇಜ್ ಏನು, ಒಂದು ಈಸಿಯಾಗಿ ಬ್ಯೂರೋಕ್ರಸಿಗೆ ನಾವು ರೀಚ್ ಆಗ್ಬೋದು, ಅಂದರೆ ನ್ಯಾವಿಗೇಟ್ ಬ್ಯೂರೋಕ್ರಸಿ ಈಸಿಲಿ, ಅಂದರೆ ಈಸಿಯಾಗಿ ನಾವು ಗೌರ್ಮೆಂಟ್ ಆಫೀಸಸನ್ನು ತಲುಪ್ಬೋದು. ಮತ್ತು ಎರಡನೇದಾಗಿ ಏನು ಕರಪ್ಷನ್ ಇರುತ್ತೆ, ಸಣ್ಣ ಪುಟ್ಟ ಕರಪ್ಷನ್ ಇರುತ್ತೆ, ಆ ಕರಪ್ಷನನ್ನು ಕೂಡ ನಾವು ಇಲ್ಲಿ ರಿಡ್ಯೂಸ್ ಮಾಡ್ಬೋದು. ಸೊ ಇದನ್ನು ಕೂಡ ನಾವು ಎಕ್ಸಾಂಪಲ್ ಅಂದರೆ ಹೇಗೆ ನಾವು ಆನ್ಲೈನ್ ಟೂಲ್ಗಳನ್ನು ಅಥವಾ ಟೆಕ್ನಾಲಜಿಯನ್ನು ಹೇಗೆ ನಾವು ಅಡ್ಮಿನಿಸ್ಟ್ರೇಷನಲ್ಲಿ ಬಳಸ್ಬೋದು ಅನ್ನೋದಕ್ಕೆ ನಾವು ಇದನ್ನು ಎಕ್ಸಾಂಪಲ್ ಆಗಿ ಕೊಡ್ಬೋದು. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.